ಅಣು ಅಣುವಿನಲ್ಲೂ ಕನ್ನಡತನವನ್ನೇ ಬಿತ್ತರಿಸುವ ಹೆಮ್ಮೆಯ ವಾಹಿನಿ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ, ಶುಭ ಮುಂಜಾನೆ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಧರ್ಮಜ್ಯೋತಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸುಸಮಯ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳು. ಗುರುಗಳೇ, ನಲ್ಮೆಯ ಸ್ವಾಗತ ತಮಗೆ ಕಾರ್ಯಕ್ರಮ. ನಮಸ್ಕಾರ ಮತ್ತು ಧನ್ಯವಾದ. ಬುಧವಾರ ಹೇಗಿದೆ ಈ ದಿನ ಅಂತ ತಿಳಿಯೋಣ. ಅದಕ್ಕೂ ಮುನ್ನ ಶ್ರಾವಣ ಮಾಸ ಇದಾಗಿರೋದ್ರಿಂದ ಪಂಚಾಂಗ ಶ್ರವಣ ಮಾಡಿಬಿಡೋಣ. ಓಂ ಶಾಂತಾಕಾರಂ ಭಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯರಾದಂಥ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ಆಗಸ್ಟ್ ತಿಂಗಳ 6ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ, ನಿಮ್ಮನ್ನು ಎಲ್ಲ ರೀತಿಯ ಸಂಕಟಗಳಿಂದ ಪಾರು ಮಾಡಲಿ ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸಸ್ಯಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಬುಧವಾರ. ಇವತ್ತು ಮೂಲ ನಕ್ಷತ್ರದಲ್ಲಿ ಇದ್ದಾನೆ ಚಂದ್ರ. ಈಗ ಮಧ್ಯಾಹ್ನದಷ್ಟೊತ್ತಿಗೆ ಪೂರ್ವಾಷಾಢ ನಕ್ಷತ್ರಕ್ಕೆ ಹೋಗ್ತಾನೆ, ಆದರೆ ರಾಶಿ ಧನುರಾಶಿಯಲ್ಲೇ ಇರ್ತಕ್ಕಂಥದ್ದು. ವಿಷ್ಕಂಭ ಅನ್ನುವಂತಹ ಒಂದು ಯೋಗ ಇದೆ. ಇವತ್ತು ಬಾಲವಕರಣ ಇದೆ. ಇದು ಇವತ್ತಿನ ಪಂಚಾಂಗ. ಇದರ ಜೊತೆಯಲ್ಲಿ ಒಂದು ಸಾರಿ ಇವತ್ತಿನ ಗ್ರಹಗತಿಗಳನ್ನು ಒಂದು ಸಾರಿ ನೋಡಿಬಿಡೋಣ. ಇವತ್ತು ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹಗಳ ಸಂಚಾರ ಇಲ್ಲ. ಮಿಥುನದಲ್ಲಿ ಯಥಾ ಪ್ರಕಾರ ಗುರು ಶುಕ್ರರು, ಕರ್ಕಾಟಕದಲ್ಲಿ ಯಥಾ ಪ್ರಕಾರ ಬುಧಾದಿತ್ಯರು, ಹಾಗೆ ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವನು ಮಂಗಳ, ತುಲಾ ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಧನು ರಾಶಿಯಲ್ಲಿರ್ತಕ್ಕಂಥವನು ಚಂದ್ರ, ಮಕರದಲ್ಲಿ ಯಾವುದೇ ಗ್ರಹಗಳಿಲ್ಲ. ಕುಂಭ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಮತ್ತು ಮೀನ ರಾಶಿಯಲ್ಲಿ ಶನೇಶ್ವರನ ಸಂಚಾರ ಇರತಕ್ಕಂಥದ್ದು. ಇದು ಗ್ರಹ ಸ್ಥಿತಿ. ಗುರುಗಳೇ, ಈಗ ದಿನ ಭವಿಷ್ಯದ ಕುರಿತಾಗಿ ದಯಮಾಡಿ ತಿಳಿಸಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪೂರ್ವಾಷಾಢ ನಕ್ಷತ್ರಕ್ಕೆ ಹೋದ ನಂತರ, ಅಂದರೆ ಚಂದ್ರನ ಸಂಚಾರ ಸುಮಾರು 11 ಗಂಟೆಯ ಆಸುಪಾಸಿನಲ್ಲಿ ಪೂರ್ವಾಷಾಢ ನಕ್ಷತ್ರಕ್ಕೆ ಹೋಗ್ತದೆ. ಆಗ ಈ ಗುರು ಶುಕ್ರರ ಒಂದು ದೃಷ್ಟಿ ಅಂತಕ್ಕಂಥದ್ದೇನಿದೆ, ಇದು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನಿಮಗೆ ಕೊಡ್ತದೆ. ಶುಕ್ರ ಪೂರ್ವಾಷಾಢ ನಕ್ಷತ್ರದ ದೇವತೆ ಆಗಿರೋದ್ರಿಂದ ಶುಕ್ರನ ದೃಷ್ಟಿ ಧನಸ್ಥಾನಕ್ಕೆ, ಅಂದರೆ ಅಲ್ಲಿಂದ ಬಿದ್ದಾಗ 9ರಲ್ಲಿರ್ತಕ್ಕಂತಹ ಚಂದ್ರನಿಗೆ ಗುರುವಿನ ರಾಶಿಯಲ್ಲಿ, ಹಾಗಾಗಿ ಉತ್ತಮವಾದಂಥ ದಿನ. ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಧಾನ, ತೃಪ್ತಿ, ನೆಮ್ಮದಿ, ಭೂ ವ್ಯವಹಾರಾದಿಗಳಲ್ಲಿ ಲಾಭವಾಗ್ತಕ್ಕಂಥದ್ದು, ಹೊಸದಾದ ಭೂ ಖರೀದಿ ಮಾಡಲಿಕ್ಕೆ ಅವಕಾಶಗಳು ಮುಕ್ತವಾಗಿ ಬರ್ತಕ್ಕಂಥದ್ದೆಲ್ಲವೂ ಕೂಡ ಅವಕಾಶಗಳನ್ನು ಮೇಷರಾಶಿಯವರಿಗೆ ಊಹಿಸಬಹುದಾಗಿರುತ್ತೆ. ಪ್ರಯತ್ನ ಮಾಡಿ ಶುಭವಾಗಲಿ ಅಂತ ಹಾರೈಸ್ತೀನಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳೋ ಹಾಗೆ ಇಲ್ಲ. ಕಾರಣ ಏನು ಅಂದರೆ ಚಂದ್ರಾಷ್ಟಮ ಯೋಗ. ಸ್ವಲ್ಪ ಭಯ. ಅಷ್ಟಮ ಭಾವದಲ್ಲಿ ಚಂದ್ರ ಬರ್ತಕ್ಕಂಥದ್ದೇನಿದೆ ತೃತೀಯಾಧಿಪತಿಯಾಗಿ, ಇದು ಸ್ವಲ್ಪ ಮಟ್ಟಿನ ಭಯವನ್ನು ಕೊಡುತ್ತೆ. ಯಾರಿಗೆ ಅಂತಂದರೆ, ಯಾರ ಹಿರಿಯರೊಂದಿಗೆ ವೈರವನ್ನು ಕಟ್ಕೊಂಡಿರ್ತೀರಿ ವಿಶೇಷವಾಗಿ ಅಂಥವರಿಗೆ ಶಾಪಗಳು ಆಗ್ತಕ್ಕಂಥ ಲಕ್ಷಣ, ಅಥವಾ ಹಿರಿಯರಿಂದ ಅನಾವಶ್ಯಕವಾಗಿ ಬಯಸ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿನ ಕ್ಲೇಶಮಯವಾದ ವಾತಾವರಣ, ದುಃಖ ಅಥವಾ ಬೇಸರದ ವಾತಾವರಣವನ್ನು ಊಹಿಸಬಹುದಾಗಿರುತ್ತೆ. ನಿಮ್ಮ ರಾಶ್ಯಾಧಿಪತಿ ಶುಭ ಸ್ಥಿತಿಯಲ್ಲಿರ್ತಕ್ಕಂಥವನು, ಆದರೆ ರಾಶ್ಯಾಧಿಪತಿಯೇ ಶತ್ರುಸ್ಥಾನಾಧಿಪತಿ ಕೂಡ ಹೌದು, 6ನೇ ಮನೆ ಅಧಿಪತಿ ಕೂಡ ಹೌದಲ್ವ. ಹಾಗಾಗಿ ನೀವು ವೃಷಭ ರಾಶಿಯವರು ಏನು ಮಾಡಿ ಅಂತಂದರೆ, ಇವತ್ತು ನಿಮ್ಮ ಹಿರಿಯರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ಅವರಿಗೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ವಸ್ತುವನ್ನು ಕೊಡಿಸೋರ ಮುಖಾಂತರ, ಯಾಕೆಂದರೆ ದ್ವಿತೀಯದಲ್ಲಿರ್ತಕ್ಕಂಥದ್ದು
ಹೆಚ್ಚಾಗಿ ದೃಷ್ಟಿ ಕಣ್ಣಿಗೆ ಸಂಬಂಧಪಟ್ಟಾಗಿರುತ್ತೆ, ಕನ್ನಡಕ ಇತ್ಯಾದಿಗಳು ಇರಬಹುದು, ಅಥವಾ ಕಣ್ಣಿನ ಡಾಕ್ಟ್ರಿಗೆ ತೋರಿಸಬಹುದಾಗಿರ್ತಕ್ಕಂಥದ್ದು ಕೂಡ ಇರಬಹುದು. ಇಂಥದ್ದೇನಾದರೂ ಲಕ್ಷಣವಿದ್ದರೆ ದಯಮಾಡಿ ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಕೊಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಯಾಕೆ ಅಂತಂದರೆ ಹಿರಿಯರ ಶಾಪ ಬಹಳ ಬಹಳ ಕೆಟ್ಟದ್ದು. ಹಾಗಾಗಿ ಹಿರಿಯರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಲಿ ಅಂತ ಹಾರೈಸ್ತೀನಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಏನು ಅಂದರೆ ಸಪ್ತಮ ಭಾವದಲ್ಲಿ ದ್ವಿತೀಯಾಧಿಪತಿ ಧನ ಲಾಭವನ್ನು ನಿರೀಕ್ಷೆ ಮಾಡಬಹುದಾಗಿರ್ತಕ್ಕಂಥ ಒಂದು ದಿನ ಕೂಡ ಹೌದು. ಚತುರ್ಥ ರಾಶಿಯಲ್ಲಿರ್ತಕ್ಕಂಥ ಮಂಗಳನ ದೃಷ್ಟಿ ಇರೋದರಿಂದ ಭೂಮಿ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಕೂಡ ಇವತ್ತು ಸ್ವಲ್ಪ ಮಟ್ಟಿನ ಅನುಕೂಲವನ್ನು ನೋಡಬಹುದಾಗಿರುತ್ತೆ. ಡಾಕ್ಟರ್ಸ್ ಇರ್ಬೋದು, ಅಥವಾ ಯಾರು ಶಾಲಾ ಅಧ್ಯಾಪಕರು ಅಂತ ಹೇಳಿರ್ತಾರೆ, ಶಿಕ್ಷಕರು ಮತ್ತು ವೈದ್ಯರೇನಿದ್ದೀರಿ ಅಂಥವರಿಗೆ ಇವತ್ತಿನ ದಿನ ಇನ್ನೂ ತುಂಬ ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ದಿನ, ಒಂದು ಸಮಾಧಾನಕರವಾಗಿರ್ತಕ್ಕಂಥ ಒಂದು ದಿನ ಅಂಥೇಳಿ ಊಹಿಸಬಹುದಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಹೆಚ್ಚು ವರಿ ಮಾಡ್ಕೊಳ್ಳೋದೇನು ಬೇಡ. ನಿಮ್ಮ ನಿತ್ಯದ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ. ರಾಶಿಯಲ್ಲಿ ಗುರು ಶುಕ್ರರಿದ್ದಾರೆ. ವ್ಯಯ ಪಂಚಮ ಮತ್ತು ಸಪ್ತಮ ಕರ್ಮಾಧಿಪತಿಗಳಾಗಿರ್ತಕ್ಕಂಥ ಗುರು ಶುಕ್ರರು ರಾಶಿಯಲ್ಲಿರ್ತಕ್ಕಂಥದ್ದಾದ್ದರಿಂದ ಒಂದು ದಕ್ಷಿಣಾಮೂರ್ತಿಯನ್ನು ಧ್ಯಾನ ಇತ್ಯಾದಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ದಕ್ಷಿಣಾಮೂರ್ತಿಯ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು ಶುಭ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಷಷ್ಠದಿಂದ ವ್ಯಯಕ್ಕೆ ಬರತಕ್ಕಂಥದ್ದು ಸಾಲಗಾರರ ಕಾಟ, ಅಥವಾ ಯಾರಿಂದ ಸಾಲವನ್ನು ಪಡ್ಕೊಂಡಿರ್ತೀರಿ ಕರ್ಕಾಟಕ ರಾಶಿಯವರು ಆ ವ್ಯಕ್ತಿಗಳಿಂದ ಇವತ್ತು ದ್ವಿತೀಯ ಸ್ಥಾನಾಧಿಪತಿಯು ಕೂಡ ರಾಶಿಯಲ್ಲಿದ್ದಾನಲ್ಲ ಕೇತು ಸಹಿತವಾಗಿ, ಅಂದರೆ ಸ್ವಲ್ಪ ಮಟ್ಟಿನ ನಿಂದನೆಗಳನ್ನು ಸ್ವೀಕರಿಸಬೇಕಾಗಿ ಬರಬಹುದು. ನಿಂದಂತೂ ನೀತಿ ನಿಪುಣಾಹ ಇದಿವಾ ಸ್ತುವಂತು, ಸ್ತುತಿ ನಿಂದೆಗಳು ಅಂತ ಹೊಗಳಿಕೆ ಮತ್ತು ತೆಗಳಿಕೆಗಳನ್ನು ಸಮಾನವಾಗಿ ತಗೊಳ್ತಕ್ಕಂಥ ಮನಸ್ಥಿತಿ ಇರಬೇಕು. ಅದ್ರ ಜೊತೆಯಲ್ಲಿ ಸರ್ವಜ್ಞನ ಒಂದು ವಚನ ಇದೆ, ನಿಮಗೆಲ್ಲ ಗೊತ್ತಿರಬಹುದು. ಸಾಲವನ್ನು ಕೊಂಡಾಗ ಹಾಲೋಗರುಂಡಂತೆ, ಸಾನಿಗನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂಥೇಳಿ. ಹಾಗೆ ಸಾಲ ತಗೊಳ್ಳುವಾಗಿರ್ತಕ್ಕಂತಹ ಖುಷಿ ಆ ತೀರಿಸೋ ಸಂದರ್ಭ ಬಂದಾಗ ಪ್ರಾಣ ಸಂಕಟ, ಅಧಿಕಾರಂಚ ಅರ್ಥಂಚ ಋಣಂಚ ಅಂಥೇಳಿ ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ. ಆಗಮೇ ಪರಮಾನಂದಂ ನಿರ್ಗಮೇ ಪ್ರಾಣ ಸಂಕಟಂ ಅಂತ. ಹಾಗೆ ಕೊಡುವಂಥ ಸಂದರ್ಭದಲ್ಲಿ ಇಸ್ಕೊಳ್ಳುವಾಗಿದ್ದು ಖುಷಿ ಕಟ್ಟುವಾಗ ಇರೋದಿಲ್ಲಲ್ಲ, ಹಾಗೆ ಬ್ಯಾಂಕ್ನಲ್ಲಿ EMI ಮಾಡ್ಕೊಂಡವ್ರ ಕಥೆಯು ಹಾಗೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಅಂಥ ಸಂದರ್ಭ ಅನಿವಾರ್ಯದಲ್ಲಿ ಮಾಡಿಕೊಂಡಾಗ ತೀರಿಸ್ಕೊಳ್ಬೇಕಾಗ್ತದೆ. ಮಾಡ್ಕೊಳ್ಳುವಾಗಿರುವ ಜವಾಬ್ದಾರಿ ತೀರಿಸೋ ಟೈಮಲ್ಲೂ ಇದ್ದರೆ ಒಳ್ಳೆಯದಲ್ವ. ಹಾಗಾಗಿ ಆ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಿ. ಇವತ್ತು ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ ಪಕ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ದಾರಿ ಕಾಣಿಸ್ತದೆ. ಶುಭವಾಗಿ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಾ? ನಮ್ಮ ಕರ್ನಾಟಕಕ್ಕೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರಿದೆ. ಏನು ಹೆಸರಿದೆ ಅಂತಂದರೆ ಗಂಧದ ಗುಡಿ ಅಂತ ಹೆಸರು. ಹೌದಾ? ಈ ಗಂಧದ ಗುಡಿಯ ಆ ಒಂದು ಗಂಧದ ಕಂಪನ್ನು ಎಲ್ಲ ಕಡೆ ಪಸರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಹೆಸರು ಇರೋದು ನಮ್ಮ ಕನ್ನಡದ ಸಾಂಪ್ರದಾಯಿಕ ರಾಜಧಾನಿಯ ಹೆಸರಿದೆ. ನಾನಿವತ್ತು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಕ್ಷೇತ್ರ ಕೂಡ ನಮ್ಮ ಸಾಂಪ್ರದಾಯಿಕ ರಾಜಧಾನಿಯಲ್ಲಿದೆ. ನನಗೆ ಅತ್ಯಂತ ಪ್ರೀತಿ ಆಗ್ತಕ್ಕಂಥ ಒಂದು ಊರು, ನಾನು ಬಹಳ ಇಷ್ಟಪಡುವಂಥ ಒಂದು ಊರದು ಮೈಸೂರು. ಸಾಂಸ್ಕೃತಿಕ ನಗರಿ. ಹೌದು, ಅರಮನೆಯ ನಗರ, ಅರಮನೆಗಳ ನಗರ. ಅಮ್ಮನವರು ಚಾಮುಂಡಿ ಬೆಟ್ಟದ ಮೇಲೆ ಕುಳಿತಿರ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಎಲ್ಲದಿದ್ದು ಕೂಡ ಇಲ್ಲಿ ಒಂಟಿಕೊಪ್ಪಲ್ ಅಂತ ಒಂದು ಜಾಗ ಇದೆ. ನಿಮ್ಗೆ ಗೊತ್ತಿರಬಹುದು. ಒಂಟಿಕೊಪ್ಪಲ್ ಪಂಚಾಂಗ ಬಹಳ ಫೇಮಸ್. ಖಂಡಿತ ಸತ್ಯ. ಒಂಟಿಕೊಪ್ಪಲ್ ಪಂಚಾಂಗ ರಾಮಕೃಷ್ಣ ಶಾಸ್ತ್ರಿಗಳಿಂದ ಆರಂಭವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಶತಮಾನಗಳ ಲೆಕ್ಕಾಚಾರ ಆಯಿತು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂಟಿಕೊಪ್ಪಲ್ ಪ್ರದೇಶದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಇವತ್ತು ಕರ್ಕೊಂಡು ಹೋಗ್ತೀನಿ. ಈ ದೇವಸ್ಥಾನ ಇವತ್ತು ಬುಧವಾರ ಅಲ್ವಾ, ದ್ವಾದಶಿ ಕೂಡ ಇದೆ, ಬುಧವಾರ ಇದೆ, ಶ್ರಾವಣ ಮಾಸ ಇದೆ. ಹಾಗಾಗಿ ನಾವು ಸ್ವಲ್ಪ ಇವತ್ತೇನು ಮಾಡೋಣ ಅಂತಂದರೆ ದ್ವಾದಶಿ ಸಂಬಂಧ ನಾವು ಏನು ಮಾಡಬೇಕು, ಮಹಾವಿಷ್ಣುವನ್ನು ದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ
ಮುಂದೊಂದು ದಿನ ಅದಕ್ಕೆ ಸಮಯ ಬಂದಾಗ ಏಕಾದಶಿ ವ್ರತದ ಬಗ್ಗೆ ನಾನು ಹೇಳ್ಕೊಡ್ತೀನಿ ನಮ್ಮ ಜನರಿಗೆ. ಇವತ್ತು ದ್ವಾದಶಿ ಅಲ್ಲ, ಇವತ್ತು ಮಹಾವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ಬುಧವಾರ ಆದ್ದರಿಂದ ಅವನ ದರ್ಶನ ಮಾಡೋಣ. ಒಂಟೆಕೊಪ್ಪಲ್ನಲ್ಲಿ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ವೆಂಕಟರಮಣನ ದೇವಸ್ಥಾನ, ಅರ್ಥಾತ್ ಶ್ರೀನಿವಾಸ ದೇವರ ದೇವಸ್ಥಾನ. ಬಹಳ ಸುಂದರವಾದ ದೇವಸ್ಥಾನ. ಹೌದು, ಬಹಳ ಸುಂದರವಾದ ದೇವಸ್ಥಾನ. ಇದು ಕಣ್ಣಿಗೆ ಕಾಣ್ತಕ್ಕಂಥ ವಿಚಾರದಲ್ಲಾಯಿತು. ಇನ್ನೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಗಮೋಕ್ತ ಮತ್ತು ತಾಂತ್ರಿಕವಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ವಿಧಿವತ್ತಾಗಿ ಆಚರಣೆ ಮಾಡಿ ಸಿದ್ಧಪಡಿಸಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಿಶೇಷತೆ ಅದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಆಗಮಶಾಸ್ತ್ರದ ಪ್ರಕಾರ ಪ್ರತಿಷ್ಠೆ ಮಾಡುವಾಗ ಶೈವಾಗಮ, ವಾತೂಲಾಗಮ, ಪಾಂಚರಾತ್ರಾಗಮ ಹೀಗೆಲ್ಲ ಆಗಮಶಾಸ್ತ್ರಗಳು ದೇವತಾ ಪ್ರತಿಷ್ಠೆ ಬಗ್ಗೆ ತುಂಬ ಗಂಭೀರವಾಗಿ ಮತ್ತು ಅತ್ಯಂತ ಆಳವಾಗಿರತಕ್ಕಂಥ ತಿಳುವಳಿಕೆಯನ್ನು ನಮಗೆ ಕೊಡ್ತವೆ. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಇವತ್ತು ಅಂತಂದರೆ, ಅನೇಕರು, ಎಲ್ಲರೂ ಹಾಗೆ ಮಾಡೋದಿಲ್ಲ. ಕೆಲವರಿಗೆ ದೇವಸ್ಥಾನ ಅನ್ನೋ ವಿಷಯದಲ್ಲಿ ಅದಕ್ಕೊಂದು ಆ ಒಂದು ಏನು ಹೇಳ್ಬೋದು, ಶ್ರದ್ಧೆ ಇರಬಹುದು, ಆ ಬಗ್ಗೆ ಒಂದು ನಿಷ್ಠೆ, ಕರ್ತವ್ಯ ನಿಷ್ಠೆ ಇರಬಹುದು, ಇವೆಲ್ಲ ತುಂಬ ಚೆನ್ನಾಗಿರ್ತದೆ. ಅಂಥವ್ರೇನು ಮಾಡ್ತಾರೆ ಅಂತಂದರೆ ಗಡಿಬಿಡಿ ಮಾಡೋಕ್ಕೆ ಹೋಗೋದಿಲ್ಲ. ಪ್ರತಿಯೊಂದಕ್ಕೂ ಯೋಗ್ಯವಾಗಿರ್ತಕ್ಕಂಥ ದಿನ, ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ಮಾಡುವಾಗ ಶ್ರವಣ ಮತ್ತು ಹಸ್ತ ನಕ್ಷತ್ರಗಳನ್ನು ಪ್ರಧಾನವಾಗಿ ನೋಡಬೇಕು ಅಂತ ಹೇಳ್ತದೆ. ದ್ವಾದಶಿ ತಿಥಿ, ಪಂಚಮಿ, ಸಪ್ತಮಿ ಇತ್ಯಾದಿ ಶುಭ ಸ್ಥಿತಿಗಳು, ವಿಶೇಷವಾಗಿ ದ್ವಾದಶಿಯನ್ನು ಹೇಳ್ತದೆ. ದ್ವಾದಶಿ ದಿವಸ ಹಸ್ತ ಅಥವಾ ಶ್ರವಣ ನಕ್ಷತ್ರಗಳು ಬಂದವು ಅಂದರೆ ವಿಷ್ಣುವಿನ ಸಂಬಂಧಿತವಾಗಿರ್ತಕ್ಕಂಥ ಆರಾಧನೆ, ಪ್ರತಿಷ್ಠಾಪನೆ, ಉತ್ತರಾಯಣವೂ ಸಿಕ್ಕಿದೆ ಅಂದರೆ ಎಲ್ಲವೂ ಅದ್ಭುತವಾಗಿ ಆಗ್ತಕ್ಕಂಥದ್ದು. ಹಾಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಆರಂಭವಾದಂಥ ದೇವಸ್ಥಾನ ಅದು. ಹೊಸ ದೇವಸ್ಥಾನ ಅದೇನು ಪುರಾಣ ಕಾಲದ ದೇವಸ್ಥಾನ ಏನಲ್ಲ, ಇತ್ತೀಚೆಗೆ ಒಂದು 20-25 ವರ್ಷದ ಈಚೆಗೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಅದು. ಜೀರ್ಣೋದ್ಧಾರವನ್ನು ಮಾಡುವ ಸಂದರ್ಭದಲ್ಲಿ ಕೂಡ ಮುಂಚಿತವಾಗಿದ್ದಂಥ ಸನ್ನಿಧಾನ ಸಿಕ್ಬಿಟ್ಟಿದೆ ಅವರಿಗೆ. ಬಹಳ ಆಶ್ಚರ್ಯ ಅಂದರೆ ಪೂರ್ಣವಾಗಿ ಅದನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಳವಾಗಿರತಕ್ಕಂಥ ಗುಂಡಿಯನ್ನು ತೆಗೆದು ಗರ್ಭಗುಡಿ ಆಗಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಅದಕ್ಕೆ ಒಳಗಡೆಗೆ ಹಾಕಬೇಕಾಗಿರ್ತಕ್ಕಂಥದ್ದು ಅನೇಕ ಶಿಲೆಗಳು ಬರ್ತವೆ. ಅದನ್ನು ಆ ಶಿಲೆಗಳನ್ನೆಲ್ಲ ತರಲಿಕ್ಕಾಗಿ ಅವರು ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಸಿಕ್ಕತ್ತೆ, ಬೇರೆ ದೇಶದಲ್ಲಿ ಕೂಡ, ಉಜ್ಬೇಕಿಸ್ತಾನ್ ಅಂಥ ದೇಶದಿಂದ ಕೂಡ ಅಲ್ಲಿ ಕೆಲವು ಪಾಷಾಣ ಅಂತ ಹೇಳ್ತಾರೆ. ನಮ್ಮಲ್ಲಿ ಪಾಷಾಣ ಅಂತ ಅಂದ್ಕೊಂಡ್ರೆ ವಿಷ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ. ಆದರೆ ಸಂಸ್ಕೃತದಲ್ಲಿ ಪಾಷಾಣ ಅಂದರೆ ಕಲ್ಲು ಅಂತ. ಹಾಗಾಗಿ ಆ ಪಾಷಾಣಗಳಲ್ಲಿ ಪಂಚಪಾಷಾಣಗಳು ಅಂತ ಹೇಳ್ತಾರೆ. 5 ರೀತಿಯ ಪಾಷಾಣಗಳನ್ನು ಇಡಬೇಕು, ಕಲ್ಲುಗಳು ಅಂತ ಅರ್ಥ. ಆ ಕಲ್ಲುಗಳನ್ನು ಹುಡುಕಿ ಅಲ್ಲಿಂದ ನಿಧಿಕುಂಭ ಸ್ಥಾಪನೆ ಅಥವಾ ಷಡ್ಗೋಪುರ ಸ್ಥಾಪನೆ ಇತ್ಯಾದಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಮೋಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಆ ರೀತಿಯಾದ ವ್ಯವಸ್ಥೆಯನ್ನು ಮಾಡಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ, ಗರ್ಭಗುಡಿ, ಸುಖನಾಸಿ, ನವರಂಗ, ಚಂದ್ರಶಾಲೆ, ಧ್ವಜಮಂಟಪ, ವಿಮಾನ ಗೋಪುರ, ರಾಜಗೋಪುರಾದಿಗಳನ್ನು ಅದು ಆಗಮೋಕ್ತವಾಗಿ ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಒಂದು ಆಲಯವನ್ನು ನಿರ್ಮಾಣ ಮಾಡಿ, ಇವತ್ತಿನ ಪರಿಸ್ಥಿತಿಗೆ ಎಲ್ಲಿ ಯಾರು ನೋಡಲಿ ಗ್ರಾನೈಟು ಇಲ್ಲ ಅಂದರೆ ಮಾರ್ಬಲ್ಲು ಅವರವರ ಸಾಮರ್ಥ್ಯಾನುಸಾರವಾಗಿ ಬಹಳ ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಶಾಸ್ತ್ರೀಯತೆಯನ್ನು ಮೀರಬಾರದು. ಇವತ್ತಿನ ಅತಿರೇಕವಾಗಿ ಅದನ್ನು ನಾವು ಅಲಂಕಾರ ಮಾಡಲಿಕ್ಕೆ ಹೊರಟೇನಾಗ್ತದೆ ಅಂದರೆ ಓಡಾಡ್ತಕ್ಕಂಥ ಜನ ಆ ಒಂದು ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಆಗಿಬಿಟ್ಟಿರ್ತದೆ. ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲೇ ಇವತ್ತು ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳೋದು ಕಷ್ಟ ಅನ್ನುವಂಥ ಒಂದು ಸ್ಥಿತಿ ಕೂಡ ಬಂದಿದೆ. ಹಾಗಿದ್ದರೂ ಕೂಡ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ, ನಾನು ಖುದ್ದಾಗಿ ದರ್ಶನ ಮಾಡಿರೋದ್ರಿಂದ ಹೇಳ್ತಾ ಇದ್ದೇನೆ. ನಾನು ಖುದ್ದಾಗಿ ಹೋಗಿ ಒಂದು ದಿನ ಅಲ್ಲಿ ವೆಂಕಟರಮಣ ಸ್ವಾಮಿಯನ್ನು ದರ್ಶನ ಮಾಡಿ ಅಲ್ಲಿ ಎದುರುಗಡೆ ಕೂತಾಗ ಆ ಬಿಂಬದಿಂದ ಬರ್ತಕ್ಕಂಥ ಒಂದು ಆ ಕಾಂತೀಯ ಅಲೆಗಳನ್ನು ಅನುಭವಿಸಬಹುದು ನಾವು. ಎನರ್ಜಿ ಅಂತ ಹೇಳ್ತಾರಲ್ಲ, ದೇವತಾ ಎನರ್ಜಿ, ಅದು ವಿಷ್ಣುವಿನ ಸಂಬಂಧಿತವಾಗಿರ್ತಕ್ಕಂಥ ಎನರ್ಜಿ. ನಮಗೆ ಕೆಲವಷ್ಟು ಆ ದೇವತಾ ಸ್ವರೂಪಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋದಾಗ ಅಥವಾ ದರ್ಶನ ಮಾಡಲಿಕ್ಕೆ ಹೋದಾಗ ನಮ್ಮ ಒಳಗೆ ಒಂದು ರೀತಿಯಾಗಿರ್ತಕ್ಕಂಥ ಶಕ್ತಿಯ ಸಂಚಾರವಾಗ್ತದೆ. ಅದರಲ್ಲಿ ಗಣಪತಿಯಲ್ಲಿ ಹೋದಾಗ, ದೇವಿಯಲ್ಲಿ ಹೋದಾಗ, ಶಿವನಲ್ಲಿ ಹೋದಾಗ, ವಿಷ್ಣುವಿನಲ್ಲಿ ಹೋದಾಗ, ದರ್ಶನಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಬೇರೆ 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 ರೀತಿಯ ಅನುಭವಗಳಾಗತ್ತೆ. ಶಿವನ ದೇವಸ್ಥಾನಕ್ಕೆ ಹೋದಾಗಲೂ ವಿಷ್ಣು ದೇವಸ್ಥಾನಕ್ಕೆ ಹೋದಾಗಲೂ ಒಂದೇ ಥರದ ಅನುಭವ ಆಗೋದಿಲ್ಲ, ಎರಡು ಬೇರೆ ಬೇರೆ. ಅಮ್ಮನವರ ಒಂದು ದರ್ಶನಕ್ಕೆ ಹೋದಾಗ ಅಲ್ಲಿ ಬರೋ ಅನುಭವವೇ ಬೇರೆ. ಹಾಗೆಯೇ ಗಣೇಶನ ದರ್ಶನಕ್ಕೆ ಹೋದಾಗ ಅಲ್ಲಿ ಬರೋ ಅನುಭವವೇ ಬೇರೆ. ಅಲ್ಲಿಂದ
ಆ ಒಂದು ಕಾಂತೀಯ ತರಂಗ ಅಥವಾ ಎನರ್ಜಿ ಫೋರ್ಸ್ ಏನು ನಮ್ಮ ಕಡೆಗೆ ಬರ್ತದೆಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗ್ತದೆ. ಹಾಗೆ ಇಲ್ಲಿರ್ತಕ್ಕಂಥ ವೆಂಕಟರಮಣನ ದರ್ಶನ ಮಾಡಿದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಏಕಾಗ್ರತೆ ಬರ್ತಕ್ಕಂಥದ್ದು, ಒಂದು ಶ್ರದ್ಧೆ ಬರ್ತಕ್ಕಂಥದ್ದು, ಆ ಒಂದು ವಿಗ್ರಹದಿಂದ ಬರ್ತಕ್ಕಂತಹ ಆ ದೇವತಾ ಚೈತನ್ಯವನ್ನು ಅನುಭವಿಸಬಹುದು. ಇದು ಬಹಳ ಮುಖ್ಯ. ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗೋಣ, ಆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದೇವತಾ ಸನ್ನಿಧಾನದ ವೈಬ್ರೇಷನ್ ನಮಗೆ ಗೊತ್ತಾಗಬೇಕು. ಇದು ಅಲ್ಲಿರ್ತಕ್ಕಂಥ ಸಾಮರ್ಥ್ಯ. ಅದಕ್ಕಿಂತಲೂ ವಿಶೇಷ ಏನು ಅಂತಂದರೆ, ವಿಶೇಷ ಹಬ್ಬಗಳಲ್ಲಿ ಅಭಿಷೇಕ ಪೂಜೆ ಇತ್ಯಾದಿಗಳೆಲ್ಲ ಆದಾಗ ಆ ಒಂದು ವಿಗ್ರಹದಿಂದ ಬೆವರು ಬರ್ತಕ್ಕಂಥದ್ದು ಬಹಳ ಆಶ್ಚರ್ಯ ಆಗ್ಬೋದಲ್ವ. ಕಲ್ಲಿನ ವಿಗ್ರಹ ಬೆವರ್ತದೆ ಅಂದರೆ ಏನು ಹೇಳಬೇಕು? ಅನೇಕ ಕಡೆಗಳಲ್ಲಿ ನಾವಿದನ್ನು ಕೇಳ್ತೇವೆ. ತಿರುಪತಿಯಲ್ಲಿ ಕೂಡ ನಾವು ವೆಂಕಟರಮಣನ ವಿಗ್ರಹದಿಂದ ಬೆವರು ಬರ್ತದೆ, ತಲೆ ಕೂದಲನ್ನು ಮುಟ್ಟಿದರೆ, ಆ ಭಾಗವನ್ನು ಮುಟ್ಟಿದರೆ ನಿಜವಾದ ತಲೆ ಕೂದಲು ಮುಟ್ಟಿದ ಹಾಗೆ ಆಗ್ತದೆ, ಹೀಗೆಲ್ಲ ನಾವು ಕೇಳ್ತೇವಲ್ಲ. ಇಲ್ಲೂ ಕೂಡ ಅಷ್ಟೇ ಒಂದು ಸನ್ನಿಧಾನವನ್ನು ಉಳಿಸುವ ಪ್ರಯತ್ನ ಬಹಳ ಚೆನ್ನಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಈ ಕ್ಷೇತ್ರದಲ್ಲೂ ಕೂಡ ಬೇರೆ ಕಡೆ ನಡೆದಾಗೆ ಬ್ರಹ್ಮರಥೋತ್ಸವ ಇರ್ಬೋದು, ಬ್ರಹ್ಮೋತ್ಸವ ಇರ್ಬೋದು, ಅಥವಾ ಕುಂಭಾಭಿಷೇಕಗಳಿರ್ಬೋದು, ವಾರ್ಷಿಕೋತ್ಸವಾದಿಗಳಿರ್ಬೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇದೊಂದು ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಮೈಸೂರು ನಗರದಲ್ಲಿರ್ತಕ್ಕಂಥದ್ದು. ದರ್ಶನ ಮಾಡಿದ್ದೇನೆ, ಹಾಗಾಗಿ ಧೈರ್ಯವಾಗಿ ಹೇಳ್ತೇನೆ, ಒಂದು ಸನ್ನಿಧಾನ ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ಜಾಗ. ಹೆಚ್ಚು ಹೆಚ್ಚು ಭಕ್ತಾದಿಗಳು ಹೋದಾಗ ನಮ್ಮ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ ಹಾಗೆ ಒಲುಮೆ ಮನ ನಿಂತೆಡೆಗೋ ಮಂಕುತಿಮ್ಮ ಅಂಥೇಳಿ, ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಜನರು ಹೋಗಿ ಅಲ್ಲಿ ದರ್ಶನವನ್ನು ಮಾಡ್ತಾರೆ, ನಮ್ಮ ಕಣ್ಣಿನಿಂದ ನಾವು ಅಯಸ್ಕಾಂತೀಯ ಶಕ್ತಿಗಳನ್ನು ವಿಗ್ರಹಕ್ಕೆ ನಾವು ಪಾಸನ್ ಮಾಡಲಿಕ್ಕೂ ಬರುತ್ತೆ. ಹೆಚ್ಚೆಚ್ಚು ಆ ಜೀವಾತ್ಮಗಳು ದರ್ಶನಕ್ಕೆ ಹೋದಷ್ಟು ಅಲ್ಲಿ ಇರ್ತಕ್ಕಂಥ ಬಿಂಬದಲ್ಲಿ ಪರಮಾತ್ಮ ಚೈತನ್ಯ ಹೆಚ್ಚಾಗ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಕ್ಷೇತ್ರಗಳು ಅಷ್ಟು ಮಹತ್ವವನ್ನು ಹೊಂದತಕ್ಕಂಥ ಸಾಮರ್ಥ್ಯ ಬರೋದು ಕಾರಣ ನಾವೇ ಎಲ್ಲಿ ಹೆಚ್ಚೆಚ್ಚು ಜನ ದರ್ಶನಕ್ಕೆ ಹೋಗ್ತೇವೆ ಅಲ್ಲಿ ಸನ್ನಿಧಾನವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಜೊತೆಯಲ್ಲಿ ಅರ್ಚಕರು ಕೂಡ ಸಹಕರಿಸಬೇಕಾಗ್ತದೆ. ಭಕ್ತನಿಲ್ಲದೆ ಭಗವಂತನಿಲ್ಲ, ಭಗವಂತನಿಲ್ಲದೆ ಭಕ್ತನಿಲ್ಲ. ಹೆಚ್ಚು ಹೆಚ್ಚು ಭಕ್ತರು ಎಲ್ಲಿಗೆ ಹೋಗ್ತಾರೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಹೆಚ್ಚಾಗತ್ತೆ ಅಂತ ಗುರುಗಳು ತಿಳಿಸ್ತಾ ಇದ್ರು. ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಗುರುಜಿ, ನಾವು ಎಂತಹ ಬಣ್ಣದ ದಿರಿಸನ್ನ ಧರಿಸ್ತೇವೆ ಅದ್ರ ಮೇಲೆ ನಾವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಫಲ ಸಿಗತ್ತೆ ಅಂತ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಈ ವಾರಕ್ಕೆ ಈ ಬಣ್ಣ, ಈ ವಾರಕ್ಕೆ ಈ ಬಣ್ಣ ಅಂತ. ಈ ವ್ಯಾಲೆಂಟೈನ್ಸ್ ಡೇ ಎಲ್ಲ ಬಂದಾಗ ಅದು ಒಂದೊಂದು ದಿನ ಒಂದೊಂದು ಬಣ್ಣ ಅಂತ ಏನೇನೋ ಬರುತ್ತೆ. ಆದರೆ ನಮ್ಮ ಪೂರ್ವಜರು ಬಹಳ ದಿನಗಳ ಹಿಂದೆಯಿಂದಲೇ ಈ ದಿನಕ್ಕೆ ಈ ಬಣ್ಣ ಹಾಕ್ಕೊಂಡ್ರೆ ಸೂಕ್ತ, ಸಂದರ್ಶನಕ್ಕೆ ಹೋಗ್ತಿದ್ರೆ, ಇಂಟರ್ವ್ಯೂಸಿಗೆ ಹೋಗ್ತಿದ್ದೀರಾ ಅಂದರೆ ಈ ಬಣ್ಣವನ್ನು ಹಾಕ್ಕೊಂಡು ಹೋದರೆ ಬಹಳಷ್ಟು ಒಂದು ಫಲದಾಯಕ ಅಂತೆಲ್ಲ ಹಿಂದಿನಿಂದಲೇ ನಮಗೆ ಒಂದು ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ. ಕೆಲವರು ಅದನ್ನು ಮರ್ತಿದ್ದೀವಿ, ಆದರೆ ಕೆಲವರಂತೂ ಚಾಚೂ ತಪ್ಪದೆ ಅದನ್ನು ಪಾಲಿಸ್ತಾರೆ. ನನಗೆ ಗೊತ್ತಿರುವಂಥವ್ರೊಬ್ಬರು ಸೋಮವಾರ ಬಂತವ್ರೆ ಬಿಳಿ ಬಣ್ಣದಲ್ಲೇ ಇರೋರು. ನಾನು ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದಂಥ ಮಾತಿದು, ನನ್ನ ತಂದೆ ಹಾಕ್ಕೊಟ್ಟಿರುವಂಥ ಒಂದು ಡಿಸಿಪ್ಲಿನ್ ಇದು, ನಾವು ಇದನ್ನೇ ಹಾಕೋಬೇಕು, ಈ ಕಲರ್ ಬಟ್ಟೆನೆ ಅಂತ. ಸೊ ಅದು ಎಷ್ಟು ಸರಿ ಗುರುಗಳೇ, ಅದು ಎಷ್ಟು ನಾವು ಅನುಸರಿಸಿದ್ರೆ ಏನು ಫಲ, ಮತ್ತು ಯಾವ ಯಾವ ವಾರ ಯಾವ ಬಣ್ಣವನ್ನು ಹಾಕೋಬೇಕು? ಬಹಳ ಮುಖ್ಯವಾದ ಪ್ರಶ್ನೆಯೂ ಹೌದು, ಅಷ್ಟೇ ವೈಶಿಷ್ಟ್ಯ ವಿಚಿತ್ರ ಎರಡೂ ಇರೋ ಪ್ರಶ್ನೆ ಇದು. ಮಜಾ ಏನಾಗಿದೆ ಹೇಳ್ತೀನಿ ಕೇಳಿ. ಸ್ವತಂತ್ರ ಬಣ್ಣಗಳು ಅಂತ, ಮಿಶ್ರ ವರ್ಣಗಳು ಅಂತ, ಇದು ಎರಡು ಬೇರೆ ಬೇರೆ ಅಲ್ವಾ? ಈಗ ನೋಡಿ, ಉದಾಹರಣೆಗೆ ವಾರಗಳಿರೋದು 7. ಈ 7 ವಾರಗಳಿಗೆ 7 ಬಣ್ಣಗಳ ಲೆಕ್ಕ ನಾವು ತಗೊಂಡ್ರೆ ಹಾಗೆ ಬರೋದಿಲ್ಲ. ಶುಕ್ರವಾರ ಮತ್ತು ಸೋಮವಾರಗಳು ಬಿಳಿಯ ಬಣ್ಣಗಳನ್ನು ಹೆಚ್ಚಾಗಿ ಹೇಳ್ತಾರೆ, ಆಯಿತಾ? ಯಾಕೆಂದರೆ ಶುಕ್ರ ಮತ್ತು ಚಂದ್ರ ಇಬ್ಬರು ಶುಕ್ಲವರ್ಣದವರು, ಬಿಳಿಯ ಬಣ್ಣದವರು. ಅದೇ ಸೋಮವಾರ ಬದಲಾಗಿ ಭಾನುವಾರ ಮತ್ತು ಮಂಗಳವಾರಗಳು ಬಂದಾಗ ಕೆಂಪು ಬಣ್ಣ ಬರುತ್ತೆ. ಹಾಗೆಯೇ ಬುಧವಾರಕ್ಕೆ ಹಸಿರು ಬಣ್ಣ ಬರುತ್ತೆ, ಗುರುವಾರಕ್ಕೆ ಬಂಗಾರದ ಬಣ್ಣ ಬರುತ್ತೆ, ಶನಿವಾರಕ್ಕೆ ನೀಲಿ ಬಣ್ಣ ಬರುತ್ತೆ. ಹೀಗೆ 7 ದಿವಸಕ್ಕೆ 7 ವರ್ಣಗಳಾಗೋಯ್ತು. ರಾಹುಕೇತುಕ್ಕೆ ಸಂಬಂಧಪಟ್ಟ ಯಾವ ವರ್ಣಗಳು ಇಲ್ಲ. ಇದೆಲ್ಲ ವಿಚಾರಗಳು. ಇದರ ಜೊತೆಯಲ್ಲಿ ನಾವು ಒಂದು ವಿಚಾರ ಏನು ತಿಳ್ಕೊಳ್ಬೇಕು ಅಂತಂದರೆ, ನಮ್ಮ ರಾಶಿ ಯಾವುದು ಇದನ್ನು ಮೊದಲು ತಿಳ್ಕೊಬೇಕು. ನಮ್ಮ ಜನ್ಮ ರಾಶಿ ಯಾವುದು, ಆ ರಾಶಿಗೆ ಅಧಿಪತಿ ಯಾರು, ಅದನ್ನು ನಾವು ಹೆಚ್ಚಾಗಿ ಕಾಯಸ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ. ಆ ರಾಶಿಗಳಿಗೆ ಬಣ್ಣಗಳು, ಹೌದು, ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಇರ್ತದೆ. ಈಗ ಉದಾಹರಣೆಗೆ ಸಿಂಹಸ್ಯ ಅಧಿಪತಿ ಸೂರ್ಯ, ಕರ್ಕಟ ಶನಿ ಶಾಕರ ಅಂತೇಳೆಲ್ಲ ಬರುತ್ತೆ. ಹಾಗೆ ನೀವು ಯಾವ ರಾಶಿಯವರು? ಈಗ ಉದಾಹರಣೆಗೆ ಒಬ್ಬ ಮೀನ ರಾಶಿಯವರು ಇರ್ತಾರೆ ಅಂತ ಇಟ್ಕೊಳ್ಳೋಣ.
ಮೀನರಾಶಿಗೆ ಅಧಿಪತಿ ಯಾರು? ಗುರು. ಗುರುವಿಗೆ ಹೇಳಿಸಿದಂಥ ಬಣ್ಣ ಯಾವುದು? 3 ರೀತಿಯ ಬಣ್ಣಗಳನ್ನು ಹೇಳಬಹುದು ಗುರುವಿಗೆ. ಅದು ಕೇವಲ ಶುಭ್ರವರ್ಣವಾಗಿರಬೇಕು, ಹಳದಿ ಇಲ್ಲ ಬಂಗಾರದ ಬಣ್ಣ, ಇಲ್ಲ ಅಂತಂದರೆ ಹಳದಿ ಬಂಗಾರ 2 ಮಿಶ್ರಣವಾಗಿರ್ತಕ್ಕಂಥ ತೆಳುವು ಜೇನುತುಪ್ಪದ ಬಣ್ಣ. ಈ 3 ಬಣ್ಣಗಳನ್ನು ಗುರುವಿಗೆ ಹೇಳ್ತದೆ. ಹಾಗೆ ಆಯಾಯ ರಾಶಿಯಲ್ಲಿ ಹುಟ್ಟಿದವರು ಅವರವರ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಣ್ಣ ಮತ್ತು ಅದರ ಅಡ್ಜಸೆಂಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಬರ್ತಕ್ಕಂಥ ಬಣ್ಣಗಳನ್ನು ಬಳಸ್ತಕ್ಕಂಥದ್ದು. ಪಿಂಕ್ ಇರಬಹುದು, ನೀಲಿ ಇರಬಹುದು, ಹಸಿರು ಇರಬಹುದು, ಹಳದಿ ಇರಬಹುದು. ಇವೆಲ್ಲವೂ ಕೂಡ, ಉದಾಹರಣೆ ಪಿಂಕ್ ಅಂತ ತಗೊಳ್ಳೋದಾದರೆ ಕೆಂಪು ಮತ್ತು ಬಿಳಿ, ತಿಳಿಯಾಗಿರ್ತಕ್ಕಂಥ ಬಿಳಿ ಕರ್ಕಾಟಕ ರಾಶಿಯವರಿಗೂ ಸಹ ಬರ್ತದೆ, ಸಿಂಹರಾಶಿಯವರಿಗೂ ಸಹ ಬರ್ತದೆ. ಹೀಗಿರ್ತಕ್ಕಂಥ ವರ್ಣಗಳನ್ನು ನೋಡಬೇಕು. ಇನ್ನು ಕೆಲವು ರಾಶಿಯವರಿಗೆ ಏನಾಗ್ತದೆ ಅಂತಂದರೆ ಆಯಾಯ ಬಣ್ಣಗಳು ವೈರುಧ್ಯಮಯವಾಗಿರ್ತಕ್ಕಂಥ ಬಣ್ಣಗಳಾಗಿರ್ತವೆ. ಈಗ ಉದಾಹರಣೆ ಮಕರ ಕುಂಭ ರಾಶಿಯವರಿಗೆ ನೀಲಿ ಅಥವಾ ಕಪ್ಪು, ತಿಳಿ ನೀಲಿ, ಅಥವಾ ಅದರಲ್ಲಿ ನೀಲಿನ ಅನೇಕ ಥರಗಳಿದೆಯಲ್ಲ. ರಾಯಲ್ ಬ್ಲೂ ಬೇರೆ, ನೇವಿ ಬ್ಲೂ ಬೇರೆ, ಸ್ಕೈ ಬ್ಲೂ ಬೇರೆ, ಸಯಾನ್ ಪರ್ಪಲ್ ಬ್ಲೂ ಬೇರೆ, ನೇರಳೆ ಕಲರು, ಹೀಗೆ ಲ್ಯಾವೆಂಡರ್ ಕಲರ್, ಬೇರೆ ಬೇರೆ ಎಲ್ಲ ಬರ್ತದೆ. ಗುರುಗಳೇ, ಈಗ ನೀವು ಮಧ್ಯದಲ್ಲಿ ಹೇಳೋದಕ್ಕಿಂತ ಮೇಷರಾಶಿಯಿಂದಲೇ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕೆಲವರಿಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಸಿಗತ್ತೆ ಅನ್ಸುತ್ತೆ. ಹೌದಲ್ಲ? ಈಗ ನಕ್ಷತ್ರಗಳು ಕೂಡ ಬರ್ತದೆಯಲ್ಲ, ಯಾವ್ಯಾವ ನಕ್ಷತ್ರಗಳು ಅಂಥೇಳಿ ಅದನ್ನು ಕೂಡ ನೋಡ್ಕೊಳ್ಬೇಕು. ಈಗ ಸುಮ್ಮನೆ ಸ್ಥೂಲವಾಗಿ ಒಂದ್ಸರಿ ಹೇಳ್ಬಿಡ್ತೀನಿ ನಾನು. ಮೇಷರಾಶಿಯವರಿಗೆ ಕೆಂಪು, ಅದರ ಅಡ್ಜಸೆಂಟ್ ಕಲರ್ಸ್. ವೃಷಭಕ್ಕೆ ಬಿಳಿ, ಮಿಥುನಕ್ಕೆ ಹಸಿರು, ಕರ್ಕಾಟಕಕ್ಕೂ ಬಿಳಿ, ಸಿಂಹಕ್ಕೆ ಕೆಂಪು, ಕನ್ಯಾ ರಾಶಿಗೆ ಹಸಿರು, ತುಲಾ ರಾಶಿಗೆ ಬಿಳಿ, ವೃಶ್ಚಿಕ ರಾಶಿಗೆ ಕೆಂಪು, ಧನು ರಾಶಿಗೆ ಗೋಲ್ಡನ್ ಕಲರ್ ಅಥವಾ ಹಳದಿ, ಮಕರ ಕುಂಭ 2 ರಾಶಿಗೂ ನೀಲಿ ಅಥವಾ ಕಪ್ಪು, ಬ್ರೌನಿಶ್ ಅಂತ ಕೂಡ ಚಾಕ್ಲೇಟ್ ಕಲರ್ ಕೂಡ ಬರ್ತದೆ. ಹಾಗೆಯೇ ಮೀನರಾಶಿ ಕೂಡ ಗೋಲ್ಡನ್, ಯೆಲ್ಲೋ, ಜೇನುತುಪ್ಪದ ಕಲರ್, ಹಳದಿ ಇತ್ಯಾದಿ ಬಣ್ಣಗಳು ಮೀನರಾಶಿಯವರಿಗೆ ಬರುತ್ತೆ. ಇದರಲ್ಲಿ ಏನಾಗ್ತದೆ ಅಂತಂದರೆ ನಕ್ಷತ್ರಗಳಿಗೆ ಕೂಡ ಗ್ರಹಸ್ಥಿತಿ ಇದೆ. ಭಾರಿ ವಿಚಿತ್ರ ಅಂತಂದ್ರೆ ಅದು. ಈ ಉದಾಹರಣೆಗೆ ಅಶ್ವಿನಿ ಮಘ ಮೂಲ ನಕ್ಷತ್ರದವರಿಗೆ ಸಂಬಂಧಪಟ್ಟು ಕೇತು ಆಗ್ತಾನೆ. ಆ ನಕ್ಷತ್ರಗಳಿಗೆ ಅವರು ಕಲರ್ ಬೇರೆ ಬೇರೆ ಕಲರ್ ಡ್ರೆಸ್ಗಳು, ಮಿಕ್ಸೆಡ್ ಕಲರ್ ಡ್ರೆಸ್ಗಳನ್ನು ಕೂಡ ಹಾಕ್ಬೋದಾಗಿರುತ್ತೆ. ಹಾಗೆ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟು ಶುಕ್ರ ಆಗ್ತಾನೆ. ಹೆಚ್ಚು ಭರಣಿ, ಹುಬ್ಬ, ಪೂರ್ವಾಷಾಢ ನಕ್ಷತ್ರದವರಿಗೆ ಬಿಳಿಯ ಬಣ್ಣ ಅವರಿಗೆ ಹೆಚ್ಚು ಒಳ್ಳೆಯ ವೈಬ್ರೇಷನನ್ನು ಕೊಡುತ್ತೆ. ಹೀಗೆ ಕೃತಿಕಾ ನಕ್ಷತ್ರಕ್ಕೆ ಬಂದಾಗ ಸೂರ್ಯ ಬರ್ತಾನೆ, ಅವರಿಗೆ ಕೆಂಪು ಬಣ್ಣಗಳು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತೆ. ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅಂತ ಹೇಳ್ಬೋದು. ಹಾಗೆ ರೋಹಿಣಿ ನಕ್ಷತ್ರದ ಹುಟ್ಟಿದವರಿಗೆ ಚಂದ್ರ ಅಧಿಪತಿ ಆಗ್ತಾನೆ. ಬಿಳಿಯ ಬಣ್ಣ, ವಿಶೇಷವಾಗಿ ಅದರಲ್ಲೂ ರೋಹಿಣಿ, ಹಸ್ತ, ಶ್ರವಣ ಈ 3 ನಕ್ಷತ್ರದವರಿಗೆ ಬಿಳಿಯ ಬಣ್ಣವೂ ಬರ್ತದೆ. ತಿಳಿಯಾಗಿರ್ತಕ್ಕಂತಹ ಬೂದು ಬಣ್ಣ ಕೂಡ, ಬ್ರೌನಿಶ್ ಅಂತ ಹೇಳ್ತಾರಲ್ಲ ಆ ಬಣ್ಣ, ಲೈಟ್ ಸಿಮೆಂಟ್ ಕಲರ್ ಕೂಡ ಬರುತ್ತೆ. ಇದು ರೋಹಿಣಿ, ಹಸ್ತ, ಶ್ರವಣ. ಆದರೆ ಇನ್ನು ಮುಂದಿಂದು ಮೃಗಶಿರ, ಚಿತ್ತ, ಧನಿಷ್ಠ ಈ 3 ನಕ್ಷತ್ರಗಳಿಗೂ ಸಹ ಅಧಿಪತಿಯಾಗಿರ್ತಕ್ಕಂಥವನು ಮಂಗಳ. ಈ 3 ನಕ್ಷತ್ರ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮರೂನ್ ಕಲರು, ಡಾರ್ಕ್ ರೆಡ್ಡು, ಆಯಿಲ್ ರೆಡ್ಡು, ತಿಳಿ ಆಗಿರ್ತಕ್ಕಂಥ ಕೆಂಪು, ಪಿಂಕು ಇತ್ಯಾದಿಗಳೆಲ್ಲ ಹೆಚ್ಚು ಒಂದು ಒಳ್ಳೆಯ ವೈಬ್ರೇಷನನ್ನು ಕೊಡುತ್ತೆ. ಹಾಗೆಯೇ ಮುಂದಿಂದು ಆರ್ದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರಗಳಿಗೂ ಸಹ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ರಾಹು ಆಗಿರ್ತಾನೆ. ರಾಹು ಆಗಿರೋದ್ರಿಂದ ಈ ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರು ತಿಳಿಯಾಗಿರ್ತಕ್ಕಂಥ ಡಾರ್ಕ್ ಕಲರ್ಸ್, ಬ್ರೌನಿಶ್ ಇರ್ಬೋದು, ಚಾಕ್ಲೇಟ್ ಕಲರ್ ಇರಬಹುದು, ಅಥವಾ ತಿಳಿಯಾಗಿರ್ತಕ್ಕಂಥ ಕಪ್ಪು ಬಣ್ಣ ಇರಬಹುದು, ಅಥವಾ ಸಿಮೆಂಟ್ ಕಲರು, ಡಾರ್ಕ್ ಸಿಮೆಂಟ್ ಕಲರು ಇತ್ಯಾದಿಗಳನ್ನೆಲ್ಲ ಇವರಿಗೆ ಊಹಿಸಬಹುದು. ಬೂದು ಬಣ್ಣ ಇರಬಹುದು, ಗ್ರೇ ಕಲರ್ ಇರಬಹುದು. ಇದೆಲ್ಲ ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ ತುಂಬ ಉತ್ತಮ. ಹಾಗೆಯೇ ಮುಂದೆಂದು ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ 3 ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಗುರುವಿನ ಆಧಿಪತ್ಯ ಇರತಕ್ಕಂಥ ಈ 3 ರಾಶಿಗಳವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಬಂಗಾರ, ಹಳದಿ ಅಥವಾ ಬೆಳ್ಳಿಯ ಬಣ್ಣ, ಅಥವಾ 2 ಮಿಕ್ಸ್ ಆಗಿ ಬರ್ತಕ್ಕಂಥ ಬಣ್ಣಗಳು, ಜೇನುತುಪ್ಪದ ಕಲರು, ತಿಳಿ ಜೇನುತುಪ್ಪದ ಕಲರ್ ಇರ್ಬೋದು, ಬಂಗಾರದ ಬಣ್ಣ ಹೇಳಿದ್ನಲ್ಲ. ಈ ಥರದ ವರ್ಣಗಳನ್ನು ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟು ಹೇಳ್ಬೋದು. ಯಾಕೆಂದರೆ ಆ ನಕ್ಷತ್ರಕ್ಕೆ ಅಧಿಪತಿ ಗುರು ಆಗಿರ್ತಾನೆ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ 3 ನಕ್ಷತ್ರಗಳವರಿಗೆ ಹೆಚ್ಚಾಗಿ ಅವರಿಗೆ ಆ ಡಾರ್ಕ್ ಕಲರ್ಸ್ ಹೆಚ್ಚು ಇಷ್ಟ ಆಗ್ತದೆ. ಸ್ವಲ್ಪ ಡಾರ್ಕ್ ಕಲರ್ನ ಹೆಚ್ಚು ಇಷ್ಟಪಡ್ತಾರೆ ಅವರು. ಕಾರಣ ಏನು ಅಂತಂದರೆ ಅದಕ್ಕೆ ಆ ಅಧಿಪತಿ ಆಗಿರ್ತಕ್ಕಂಥವನು, ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಗಳಿಗೆ ಅಧಿಪತಿ ಆಗಿರ್ತಕ್ಕಂಥವನು ಶನಿ. ಅಷ್ಟೇ ಅಲ್ಲ, ಅವ್ರು ಪಡದೇ ಇರಲಿ, ಅವರಿಗೆ ಆ ಡಾರ್ಕ್ ಕಲರ್ನಲ್ಲಿ ಎದ್ದು ಕಾಣಿಸ್ತಾರೆ. ಅವರಿಗೆ ಅದು ಒಪ್ಪುತ್ತದೆ ಕೂಡ, ಮ್ಯಾಚ್ ಕೂಡ ಆಗ್ತದೆ. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಕಾರಣ ಏನು ಅಂತಂದರೆ
ಇದಕ್ಕೆ ಕಾರಣ ಶನೈಶ್ಚರ, ಈ ಪುಷ್ಯ, ಅನುರಾಧ, ಉತ್ತರಭದ್ರ ಈ 3 ನಕ್ಷತ್ರಗಳಿಗೂ ಸಹ ಗ್ರಹ ಮತ್ತು ದೇವತೆ ಆಗಿರ್ತಕ್ಕಂಥವನು. ಹಾಗಾಗಿ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟು ಕೂಡ ಅದಕ್ಕೆ ನೀಲಿ ಇರಬಹುದು. ಅದೇ 4-5 ಥರದ ನೀಲಿಯನ್ನು ಹೇಳಿದ್ನಲ್ಲ, ಲ್ಯಾವೆಂಡರ್ ಇರ್ಬೋದು, ಪರ್ಪಲ್ ಇರ್ಬೋದು, ನೇರಳೆ ಕಲರ್ ಇರ್ಬೋದು, ಸ್ಕೈ ಬ್ಲೂ, ನೇವಿ ಬ್ಲೂ, ರಾಯಲ್ ಬ್ಲೂ, ಎಲ್ಲ ರೀತಿಯ ನೀಲಿ ಬಣ್ಣ, ಕಪ್ಪು ಬಣ್ಣ ಕೂಡ ಬರ್ತದೆ. ಇನ್ನು ಕೊನೆಯದಾಗಿ ಬಾಕಿ ಉಳಿದಿರ್ತಕ್ಕಂಥದ್ದು ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರಗಳಿಗೆ ದೇವತೆ ಇರ್ತಕ್ಕಂಥದ್ದು ಬುಧ. ಬುಧಂ ನಾರಾಯಣಂ, ಹರಿದ್ವರ್ಣ ಅಂತ ಹೇಳ್ತಾರೆ ಬುಧನಿಗೆ. ಹಸುರಿನ ಎಲ್ಲ ರೀತಿಯ ಛಾಯೆ ಇರ್ತಕ್ಕಂಥ ಬಣ್ಣಗಳೂ ಬರ್ತದೆ. ಮಿತ್ರವರ್ಣವಾಗಿರ್ತಕ್ಕಂಥ ಕೆಂಪು ಕೂಡ ಬರ್ತದೆ, ಡಾರ್ಕ್ ಆಯಿಲ್ ರೆಡ್ ಕೂಡ ಬರ್ತದೆ. ಇದಲ್ಲದೆ ಪರಮಮಿತ್ರವರ್ಣವಾಗಿರ್ತಕ್ಕಂಥ ಬಿಳಿ ಕೂಡ ಬರ್ತದೆ, ಹಳದಿ ಕೂಡ ಬರ್ತದೆ. ಹೀಗಾಗಿ ಈ ಎಲ್ಲ ನೋಡ್ಕೊಳ್ಬೇಕಾಗ್ತದೆ, ಆ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕು. ಮತ್ತು ಎಷ್ಟೋ ಸಂದರ್ಭ ಈಗ ಹಾಕ್ಕೊಂಡಿರ್ತಕ್ಕಂಥ ಈ ಬಣ್ಣಗಳನ್ನು ಏನು ಹೇಳಿದೆ, ಈ 9 ಒಟ್ಟಾರೆ 27 ನಕ್ಷತ್ರಕ್ಕೆ ಸಂಬಂಧಪಟ್ಟು ಏನು ಹೇಳಿದೆ, ಇದರಲ್ಲೂ ಒಂದು ಸ್ವಲ್ಪ ಸಮಸ್ಯೆ ಇದೆ. ಏನಂತಂದರೆ ಅವರ ಜನ್ಮಸ್ಥಿತಿಯಲ್ಲಿ ಕುಂಡಲಿಯಲ್ಲಿ ಒಂದೊಮ್ಮೆ ಯಾವ ವರ್ಣವನ್ನು ನಾವು ಹೇಳಿರ್ತೇವೆ ಈ ವರ್ಣ ಅವರಿಗೆ ಒಳ್ಳೆಯದು ಅಂಥೇಳಿ, ಅಂಥ ಸಂದರ್ಭದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟು ನಕ್ಷತ್ರಕ್ಕೆ ಸಂಬಂಧಪಟ್ಟು ಹೇಳಿರ್ತೇವೆ. ಚಂದ್ರನೇ ಮಾರಕನಾಗಿದ್ದರೆ ಜಾತಕದಲ್ಲಿ, ಅಂಥ ಸಂದರ್ಭದಲ್ಲಿ ಚಂದ್ರನೇ ಮಾರಕನಾಗಿದ್ದಾಗ ಆ ವರ್ಣವನ್ನು ಹಾಕ್ಕೊಂಡಾಗ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ಆ ವರ್ಣದ ಮುಖಾಂತರವಾಗಿ ನಮ್ಮ ಶರೀರಕ್ಕೆ ಸೂರ್ಯನ ಕಿರಣಗಳು ನಮ್ಮ ಶರೀರಕ್ಕೆ ಪ್ರವೇಶವನ್ನು ಮಾಡುತ್ತೆ. ಇದರಿಂದ ಕೆಲವು ಬದಲಾವಣೆಗಳಾಗುತ್ತೆ. ಗುರುಗಳೇ, ಇವತ್ತು ಒಂಟಿಕೊಪ್ಪಲಲ್ಲಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಗ್ಗೆ, ಬಹಳ ಐತಿಹ್ಯದ ಬಗ್ಗೆ ತಿಳಿಸ್ತಾ ಇದ್ರಿ ತಾವು. ಅಲ್ಲಿಗೆ ಹೋಗೋದ್ರಿಂದ ಯಾವ ದೋಷವನ್ನು ನಾವು ಕಳೆದುಕೊಳ್ಬಹುದು? ಅಲ್ಲಿ ಹೋಗಿ ದರ್ಶನ ಮಾಡಿ ಅನುಗ್ರಹ ಪಡೆದು ಬರೋದ್ರಿಂದ 3 ರೀತಿಯ ಪ್ರಧಾನ ದೋಷಗಳನ್ನು ನಾವು ಕಳ್ಕೊಬೋದು. ಮೊದಲನೇದು ಋಣಬಾಧೆಯನ್ನು ಕಳ್ಕೊಳ್ಬಹುದು. ಕಾರಣ ಏನು ಅಂತಂದರೆ, ಬಹಳ ವಿಶೇಷವಾಗಿ ಅಲ್ಲಿ ಸನ್ನಿಧಾನವನ್ನು ಕೊಡುವಾಗ ಅಲ್ಲಿ ಶ್ರೀಯಂತ್ರಾದಿಗಳನ್ನು ಸ್ಥಾಪನೆ ಮಾಡಿಕೊಟ್ಟಿರುವಂಥ ಒಂದು ವಿಚಾರ. ಅದು ವಿಗ್ರಹ, ಅಲ್ಲಿರ್ತಕ್ಕಂತಹ ಸ್ವಾಮಿಯ ಒಂದು ಪ್ರತಿಮೆ ಏನಿದೆ, ಆ ವಿಗ್ರಹ ಅನ್ನೋದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಾಗ ಅದು. ಹಾಗಾಗಿ ಭೂಮಿಯಲ್ಲಿ ಅದಕ್ಕೆ ಶುದ್ಧಪಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಮೃತ್ತಿಕಾ ಸಂಗ್ರಹಣ ಇರ್ಬೋದು, ಅಂಕುರಾರ್ಪಣ ಇರ್ಬೋದು, ಶಿಲಾನ್ಯಾಸ ಇರ್ಬೋದು, ನಿಧಿ ಕುಂಭ ಸ್ಥಾಪನೆ ಇರ್ಬೋದು, ಗೋಪುರ ಇರಬಹುದು, ರಾಜಗೋಪುರ ಇರಬಹುದು, ಅಥವಾ ಕಲಶಗಳಿರಬಹುದು, ಧ್ವಜಸ್ತಂಭ ಇರಬಹುದು, ಏನು ಬೇಕಲ್ಲ. ಒಂದು ಬಿಂಬದಲ್ಲಿ ದೇವತಾ ಸನ್ನಿಧಾನವನ್ನು ತಂದು ನಿಲ್ಲಿಸಬೇಕಿದ್ರೆ, ದೇವತಾ ಚೈತನ್ಯವನ್ನು ಒಂದು ಬಿಂಬದಲ್ಲಿ ಕೊಡಬೇಕಿದ್ರೆ ಆ ಬಿಂಬಕ್ಕೆ ಕೆಲವು ಲಕ್ಷಣಗಳುಂಟು. ಆ ಬಿಂಬವನ್ನು ದರ್ಶನ ಮಾಡೋದಕ್ಕೆ ಕೂಡ ನಾವೆಷ್ಟೋ ಸರಿ ದೇವಸ್ಥಾನಕ್ಕೆ ಹೋದಾಗ ಹೋಗಿ ಸೀದಾ ನೋಡಿಬಿಟ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಕ್ರಮ ಅಲ್ಲವೇ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಮೊದಲು ಸ್ವಾಮಿಯ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನಾವು ಶಿಖರವನ್ನು ದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಶಿಖರ ದರ್ಶನ ಮಾಡಿದ ನಂತರ ಬಲಿಪೀಠದ ಹತ್ರ ನಮಸ್ಕಾರ ಮಾಡಿ ದೇವರ ಬಲಭಾಗಕ್ಕೆ ನಮ್ಮ ಎಡಭಾಗದಿಂದ ಪ್ರವೇಶವನ್ನು ನಾವು ಮಾಡಬೇಕು. ಆನಂತರ ಪ್ರಧಾನ ದ್ವಾರವನ್ನು ಮುಟ್ಟಿ ನಮಸ್ಕಾರ, ಅಲ್ಲಿ ಬಗ್ಗಬೇಕು. ನಾವು ಪ್ರಧಾನ ದ್ವಾರದ ಹತ್ರ ಬಗ್ಗಬೇಕು. ಬಗ್ಗೋದೇ ಇಲ್ಲ ನಾವು. ಯಾಕೆ ಪ್ರಧಾನ ದ್ವಾರದ ಹತ್ರ ಬಗ್ಗಬೇಕು ಅಂತಂದರೆ, ಅಲ್ಲಿಂದಲೇ ನಿಜವಾಗಿ ನಮ್ಮ ಶರೀರಕ್ಕೆ ದೇವತಾ ಚೈತನ್ಯ ಅಯಸ್ಕಾಂತೀಯ ಶಕ್ತಿಯನ್ನು ನಮ್ಮ ಶರೀರ ಸ್ಪರ್ಶ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತದೆ. ಹಾಗಾಗಿ ಬಗ್ಗಿದಾಗ ಏನಾಗ್ತದೆ ಅಂತಂದರೆ, ನಮ್ಮ ಶರೀರದ ಚಕ್ರಗಳು ಸಮಾನ ರೇಖೆಯಲ್ಲಿ ಬರ್ತದೆ. ಹಾಗಾಗಿ ಅಲ್ಲಿ ಹೋಗಿ ಆ ಬಗ್ಗಿ ಒಳಗಡೆ ಹೋಗತಕ್ಕಂಥದ್ದು ರಿಸೀವಿಂಗ್ ಅಲ್ಲಿಂದಲೇ ಆರಂಭ ಆಗಿಬಿಡುತ್ತೆ. ಇರಲಿ, ಒಟ್ಟಾರೆ ಈ ಕ್ಷೇತ್ರದಲ್ಲಿ 3 ರೀತಿಯ ವಿಷಯಗಳು ಅಂತಂದೆ. ಮೊದಲನೇದಾಗಿ ಋಣಬಾಧಾ ನಿವೃತ್ತಿಗೋಸ್ಕರವಾಗಿ ಅಲ್ಲಿ ವೆಂಕಟರಮಣನನ್ನು ಶ್ರೀಯಂತ್ರದ ಮೇಲೆ ಸ್ಥಾಪನೆ ಮಾಡಿರೋದಾದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಆರ್ಥಿಕ ಮುಗ್ಗಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರೀತಿಯ ಸಮಸ್ಯೆಗಳು ನಿವೃತ್ತಿ ಆಗುತ್ತೆ. ಇಲ್ಲಿ ವೆಂಕಟರಮಣನಿಗೆ ಸೇವೆ ಮಾಡ್ತಕ್ಕಂಥದ್ದೇನಂತಂದರೆ, ವಿಶೇಷವಾಗಿ ಧಾನ್ಯ ರೂಪದಲ್ಲಿರಬಹುದು, ಅಥವಾ ಧನ ರೂಪದಲ್ಲಿರಬಹುದು, ಆಭರಣ ರೂಪದಲ್ಲಿರಬಹುದು, ಹೋಗಿ ಒಪ್ಪಿಸ್ತಕ್ಕಂಥದ್ದು ನಿಮ್ಮ ಶಕ್ತಿಯಾನುಸಾರ. ಅದಕ್ಕೆ ನಾವು ಅಷ್ಟು ಇಷ್ಟು ಅಂತ ಹೇಳ್ತಕ್ಕಂಥದ್ದು ಎಲ್ಲೂ ಯಾವ ಕ್ಷೇತ್ರದಲ್ಲೂ ಅಷ್ಟೇ ಆಗಬೇಕು ಇಷ್ಟೇ ಆಗಬೇಕು ಅಂತ ಹೇಳ್ತಾರೆ, ಅಥವಾ ಅಲ್ಲಿ ಲಿಸ್ಟ್ ಹಾಕಿಟ್ಬಿಟ್ಟು ಇಂತಿಷ್ಟು ಅಂತೇಳಿ ಹೇಳ್ತಾರೆ ಅಂತಂದ್ರೆ ಅದು ವ್ಯಾಪಾರ ಅಂತ ಲೆಕ್ಕ. ಹಾಗಾಗಿ ಆ ವ್ಯಾಪಾರಕ್ಕೆ ನೀವು ತಲೆ ಹಾಕಕ್ಕೆ ಹೋಗಬೇಡಿ. ನಿಮಗೇನು ಸಮಸ್ಯೆ ಇದೆ, ಋಣಬಾಧಾ ನಿವೃತ್ತಿ ಮೊದಲನೇದಾಗಿ. ಎರಡನೇದಲ್ಲಿ ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ತದೆ. ಕೆಲವು ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ, ವಿಶೇಷವಾಗಿ ಸಂತತಿ ಅಭಿವೃದ್ಧಿ ಇರಬಹುದು, ಅಥವಾ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಬಂಧಕಗಳಿರಬಹುದು. ಅಂದರೆ
ಯಾರಿಗಾರು ಮದುವೆ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥದ್ದು ಶ್ರೀಯಂತ್ರ ಅಲ್ವಾ. ಪ್ರಕೃತಿ ತತ್ವಾತ್ಮಕವಾಗಿರ್ತಕ್ಕಂಥ ಒಂದು ಯಂತ್ರದ ಮೇಲೆ ಇರುವಂಥ ಶ್ರೀನಿವಾಸರ ವಿಗ್ರಹ ಆಗಿರೋದ್ರಿಂದ ಪ್ರಕೃತಿ ತತ್ವ ಅಂತಂದರೆ ಯಾಕೆ ನಾನು ಹಿಂದೊಂದು ಎಪಿಸೋಡ್ನಲ್ಲಿ ಹೇಳಿದ್ದೆ ಕೂಡ, ಪ್ರಕೃತಿ ತತ್ವದ ಆರಾಧನೆ ನಾವು ಯಾಕೆ ಮಾಡ್ತೇವೆ ಅಂತಂದರೆ ನಮ್ಮ ಸಂತತಿ ಮುಂದುವರಿಬೇಕು, ಹೊಸ ಒಂದು ಉತ್ಪತ್ತಿ ಆಗಬೇಕು ಅಂತ. ಸಂಸಾರ ಅಥವಾ ಮದುವೆ ಕೂಡ ಉದ್ದೇಶ ಅದೇ ಆಗಿರ್ತದೆ. ಹಾಗಾಗಿ ಆ ಒಂದು ಸಂದರ್ಭಕ್ಕೂ ಕೂಡ ಅನುಗ್ರಹ ಅಂತಕ್ಕಂಥದ್ದು ಅಲ್ಲಿ ತುಂಬ ಚೆನ್ನಾಗಿ ದೊರಕತಕ್ಕಂಥ ಅವಕಾಶ ಇರುತ್ತೆ. ಅಲ್ಲಿ ಕೂಡ ಹೋಗಿ ಕಲ್ಯಾಣೋತ್ಸವ ಇತ್ಯಾದಿಗಳು ನಿಮ್ಮ ಶಕ್ತಿಯಾನುಸಾರ ಮಾಡಿ, ಅಥವಾ ಒಂದು ಜೋಡಿ ವಸ್ತ್ರಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಒಂದು ಪುರುಷ ಮತ್ತು ಒಂದು ಸ್ತ್ರೀ ಸಂಬಂಧಪಟ್ಟು ಅದೇ ರೀತಿಯಾಗಿರ್ತಕ್ಕಂಥ ವಸ್ತ್ರಗಳಿರಬಹುದು, ಅಥವಾ ಬಾಸಿಂಗ ಇರಬಹುದು, ಅಥವಾ ಕಾಲುಂಗುರ ಇರಬಹುದು, ಕಂಕಣ ಇರಬಹುದು ಇತ್ಯಾದಿಗಳನ್ನು ಅಲ್ಲಿ ಸ್ವಾಮಿಗೆ ಅರ್ಪಣೆ ಮಾಡಿ ಅದಕ್ಕೆ ಪ್ರಸಾದ ರೂಪವಾಗಿ ಇಸ್ಕೊಂಡು ಬರ್ತಕ್ಕಂಥದ್ದು ಕೂಡ ವಿವಾಹಾದಿ ಮಂಗಳ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೊಡ್ತದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಂತತಿ ಪ್ರಾಪ್ತಿಗೆ ಕೂಡ ಅಲ್ಲಿ ತೊಟ್ಟಿಲು ಸೇವೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಕ್ರಮ ಇದೆ. ಸ್ವಾಮಿಯ ಉತ್ಸವ ಇದ್ದಾಗ, ಬ್ರಹ್ಮರಥೋತ್ಸವ ಇದ್ದಾಗ, ಅಮಾವಾಸ್ಯೆ ಶುಕ್ರವಾರಗಳಲ್ಲಿ ಪ್ರಾಕಾರೋತ್ಸವಾದಿಗಳು ಕೂಡ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಅಲ್ಲಿ ಹೋಗಿ ಆ ಉತ್ಸವದಲ್ಲಿ ಭಾಗವಹಿಸಿ ತೊಟ್ಟಿಲು ಸೇವೆ ಇತ್ಯಾದಿಗಳನ್ನು ಅಥವಾ ಪ್ರಭಾತ ಸೇವೆ, ಶಯನ ಸೇವೆ ಇತ್ಯಾದಿಗಳೇನಿರ್ತದೆ ಇದನ್ನು ಆ ಸ್ವಾಮಿಗೆ ಸಲ್ಲಿಸಿ ಬರೋದರಿಂದ ಕೂಡ ಸಂತಾನಾದಿ ಮಂಗಳ ಒಂದು ಅಭಿವೃದ್ಧಿಯನ್ನು, ಸೌಮಾಂಗಲ್ಯವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಾನ. ಪ್ರಯತ್ನ ಮಾಡಲಿ. ಎಲ್ಲೇ ಹೋದರೂ ಕೂಡ ವಿಶ್ವಾಸ ಫಲದಾಯಕ. ನಂಬಿಕೆ ಇಟ್ಟು ವ್ಯವಹರಿಸಿದರೆ ಮಾತ್ರವೇ ಫಲ. ನಾಳೆ ಬೆಳಿಗ್ಗೆ ನಾನು ಜೀವಂತವಾಗಿ ಹೇಳ್ತೇನೆ ಹೇಳೋ ನಂಬಿಕೆ ಇದ್ದು ಮಲಗಿದರೆ ರಾತ್ರಿ ಮಲಗಿದಾಗ ನಿದ್ದೆ ಬರುತ್ತೆ. ಇಲ್ಲಾಂದರೆ ಗುರುಗಳೇ, ಅದಕ್ಕೆ ಹೇಳೋದು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಲ್ಲ, ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ತಿರ್ಬೇಕು. ಆದರೆ ಇವತ್ತು ವಿಶೇಷವಾದ ಒಂಟಿಕೊಪ್ಪಲಿನಲ್ಲಿ ನೆಲೆ ನಿಂತಿರುವಂಥ ವೆಂಕಟರಮಣನ ಒಂದು ಸಾನ್ನಿಧ್ಯದ ವೈಶಿಷ್ಟ್ಯತೆಯ ಕುರಿತಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡಿ. ಈಗ ಮೊದಲನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮ ಭಾವದಲ್ಲಿರ್ತಕ್ಕಂಥ ವ್ಯಯಾಧಿಪತಿ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿ, ಆಂಶಿಕವಾಗಿರ್ತಕ್ಕಂಥ ಗಜಕೇಸರಿ ಯೋಗ ಕೂಡ ಉಂಟು. ಆದರೆ ಅಲ್ಲಿ ಶುಕ್ರ ಕೂಡ ವೈರುಧ್ಯ ಸ್ಥಿತಿಯಲ್ಲಿದ್ದಾನೆ. ವಿರೋಧವನ್ನು ಮಾಡ್ತಕ್ಕಂಥದ್ದು, ಆರ್ಥಿಕವಾದ ವ್ಯವಹಾರ, ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶುಕ್ರ ಅಂದರೆ ಸಂಗಾತಿ ಎನ್ನುವಂಥ ಅರ್ಥ. ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು, ವಿರೋಧ ಬರ್ತಕ್ಕಂಥದ್ದು, ಇದು ಯಾಕೆ ಬೇಕಿತ್ತು, ಅದನ್ನು ಮಾಡ್ಬೋದಿತ್ತು, ಇದನ್ನು ಮಾಡ್ಬೋದಿತ್ತು, ಹಾಗೆ ಹೀಗೆ ಅಂಥೇಳಿ ಕೆಲವು ಕೊಂಕು ವಿಚಾರಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಏನು ಮಾಡಬೇಕು, ಅವರನ್ನು ಮೊದಲಿಗೆ ವಿಶ್ವಾಸಕ್ಕೆ ತೊಗೊಂಡ್ಬಿಡ್ಬೇಕು. ಯಾರು ನಮಗೆ ಮುಂದೆ ಈ ರೀತಿಯ ವಿಚಾರದಲ್ಲಿ ಅಡ್ಡಗಾಲು ಹಾಕಲಿಕ್ಕೆ ಅಥವಾ ಆ ಬಗ್ಗೆ ಏನೋ ಒಂದು ಸರಿಯಾದ ತಿಳುವಳಿಕೆ ಇಲ್ಲದೆ ವಿರೋಧ ಮಾಡ್ತಕ್ಕಂಥ ಸಂದರ್ಭ ಇರುತ್ತಲ್ಲ, ಅಂಥವ್ರಿಗೆ ಅದಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ಮುಂಚಿತವಾಗಿ ಅವರಿಗೆ ವಿಷಯವನ್ನು ತಿಳಿಸಿ ಅವರಿಂದಲೂ ಬೇಕಾದ ಸಲಹೆಯನ್ನು ತಗೊಳ್ಬಹುದು. ಯಾಕೆಂದರೆ ಯಾವ ಹೊತ್ತಲ್ಲಿ ಯಾವ ಹವ ಗೊತ್ತಿಲ್ಲ. ನಾವೇ ಪ್ರಚಂಡರು, ನಾವೇ ಎಲ್ಲ ಏನು ಹೇಳ್ಬೋದು ಸರ್ವಜ್ಞರು ಅಂತ ಅಂದ್ಕೊಳ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಅವರಿಂದಲೂ ಸಲಹೆಗಳನ್ನು ತಗೊಂಡು ಆ ನಂತರದಲ್ಲಿ ಮುಂದುವರಿಯಿರಿ. ಲಕ್ಷ್ಮಿಯನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗ್ತಕ್ಕಂಥದ್ದು. ಚತುರ್ಥ ಭಾವದಲ್ಲಿರ್ತಕ್ಕಂತಹ ಲಾಭಾಧಿಪತಿ, ಆದರೆ ಅಷ್ಟಮಾಧಿಪತಿ ಮತ್ತು ಶುಕ್ರ ಎರಡು ಗ್ರಹಗಳ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ಕೆಲವರಿಗೆ ಕನ್ಯಾ ರಾಶಿಯವರಿಗೆ ಪ್ರೇಮಿಗಳಿಗೆ ಇವತ್ತು ಸ್ವಲ್ಪ ಸಂಕಟದ ದಿನ, ದುಃಖ ಅಥವಾ ಬೇಸರದ ದಿನ, ಪರಸ್ಪರ ಜಗಳವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ 6ನೇ ರಾಶಿಯಲ್ಲಿ ರಾಹು ಇದ್ದಾನೆ. ಕುತಂತ್ರಿಗಳು ಪಿನ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೇಳಿಕೆ ಮಾತು ಕೇಳ್ತಕ್ಕಂತಹ ಪ್ರೇಮಿಗಳಿಗೆ ಇವತ್ತು ಸಂಕಟ ಮತ್ತು ಸಂಕಷ್ಟ ಎರಡೂ ಬರ್ಬೋದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯಿರಿ. ಯಾಕೆ ಅಂತಂದರೆ ನಂಬಿಕೆ ಬಹಳ ಮುಖ್ಯ. ಹಾಗಾಗಿ ಇನ್ನೊಬ್ಬರ ಮಾತನ್ನು ಕೇಳಿ ತೀರ್ಮಾನ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ದೂರ ಇರಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರಾದರೆ ಬೆಟರ್. ನಿಮ್ಮನ್ನು ಅರ್ಥ ಮಾಡ್ಕೊಂಡು ಇದ್ಕೊಂಡು ಜೊತೆಲಿದ್ಕೊಂಡು ಇನ್ನೊಬ್ಬರ ಮಾತು ಕೇಳಿ ನಿಮ್ಮನ್ನು ನಿಷ್ಠುರ ಮಾಡ್ಕೊಳ್ತಾರೆ ಅಂದರೆ ಅವರಿಗೆ ನಿಮ್ಮ ಮೇಲೆ ಪೂರ್ಣವಾದ ವಿಶ್ವಾಸ ಇಲ್ಲ ಅಂತ ಅರ್ಥ. ಹಾಗಾಗಿ ಅಂಥವರಿಂದ ಸ್ವಲ್ಪ ದೂರ ಇರಿ. ಮತ್ತು ಅಂಥವರನ್ನು ಗುರುತು ಹಿಡಿದಕ್ಕೋಸ್ಕರವಾಗೇ ಇರತಕ್ಕಂಥ ದೇವತಾ ಶಕ್ತಿಯ ನರಸಿಂಹನನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ.
ತುಲಾರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣ್ತದೆ, ಸ್ವಲ್ಪ ವೃದ್ಧಿಯನ್ನು ಕಾಣ್ತದೆ. ಕಾರಣ ಏನು ಅಂತಂದರೆ ನಿಮ್ಮ ನಕ್ಷತ್ರದಲ್ಲಿ, ಪೂರ್ವಾಷಾಢ ನಕ್ಷತ್ರದಲ್ಲಿ ಇವತ್ತು ಚಂದ್ರನ ಸಂಚಾರ ಇರತಕ್ಕಂಥದ್ದು. ಅರೆ, ನಿಮ್ಮ ನಕ್ಷತ್ರ ಆದರೆ ತುಲಾರಾಶಿಗೂ ಪೂರ್ವಾಷಾಢ ನಕ್ಷತ್ರಕ್ಕೂ ಏನು ಸಂಬಂಧ ಗುರುಗಳೇ ಅಂತ ನೀವು ಕೇಳ್ಬೋದು. ಶುಕ್ರ ಮತ್ತು ಚಂದ್ರ ಪರಸ್ಪರ ದೃಷ್ಟಿಯಲ್ಲಿರುವಾಗ, ಶುಕ್ರನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರುವಾಗ ಶುಕ್ರದ ಅಧಿಪತ್ಯದ ರಾಶಿಗೆ ಒಳ್ಳೆಯದಲ್ವಾ ಶುಕ್ರ ಭಾಗ್ಯದಲ್ಲಿದ್ದಾಗ? ಇದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಹಾಗಾಗಿ ಇವತ್ತಿನ ದಿನ ತುಲಾರಾಶಿಯವರಿಗೆ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಿರ್ಬೋದು, ಎಲ್ಲದರಲ್ಲಿ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಿರುತ್ತೆ. ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ವ್ಯಾಪಾರಕ್ಕೆ ಉಪಯೋಗಿಸ್ತಕ್ಕಂಥದ್ದು ಸೂಕ್ತ. ಆದರೆ ಯಾರು ಆಹಾರ ವಸ್ತುಗಳನ್ನು ವ್ಯಾಪಾರ ಮಾಡ್ತೀರಿ ಅಂಥವರಿಗೆ ಸೂಚಿಸಲಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ವಿಶೇಷವಾಗಿ ಉಳಿದೆಲ್ಲ ಹೈನುಗಾರಿಕೆ ಇರಬಹುದು, ಬಟ್ಟೆ ಇರಬಹುದು, ಆಯಿಲ್ ಕಂಟೆಂಟ್ಸ್ ಇರಬಹುದು, ಸಿದ್ಧ ಆಹಾರಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು, ಬೇಕರಿ ಇತ್ಯಾದಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿಯೇ ಇದೆ, ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಸ್ವಲ್ಪ ದೇವತಾ ಧ್ಯಾನ ಇತ್ಯಾದಿಗಳ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದೆ ಇರತಕ್ಕಂಥವ್ರು ನೀವು. ಭಕ್ತಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಭಕ್ತಿ ಇರ್ತದೆ, ಆದರೆ ಬೇರೆಯವರ ರೀತಿಯಲ್ಲಿ ಒಂದು ಥರ ಡೆಡಿಕೇಶನ್ ಅಥವಾ ಇನ್ನೊಂದು ಇರೋದಿಲ್ಲ. ಲೌಕಿಕಕ್ಕೆ, ಸಾಮರ್ಥ್ಯಕ್ಕೆ, ಸಾಧನೆಗೆ, ಸಂಪಾದನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂತಹ ಸಾಧ್ಯತೆಗಳುಂಟು. ನಿಮ್ಮ ರಾಶ್ಯಾಧಿಪತಿಯೂ ಕೂಡ ಲಾಭದಲ್ಲಿರೋದ್ರಿಂದ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಖುಷಿಯಾಗಿ ನಾನು ಏನು ಬೇಕಾದ್ರೂ ಗೆದ್ಕೊಂಡು ಹೋಗ್ತೀನಿ ಅನ್ನುವಂಥವ್ರಿಗೆ ಇವತ್ತು ಸ್ವಲ್ಪ ಪೆಟ್ಟು ಬೀಳಬಹುದು. ಕಾರಣ ಏನು ಅಂದರೆ ನಿಮ್ಮ ರಾಶಿಗೆ ಪಂಚಮ ದ್ವಿತೀಯಾಧಿಪತಿ ಅಷ್ಟಮದಲ್ಲಿದ್ದು ಚಂದ್ರನ ದೃಷ್ಟಿಯನ್ನು ಹೊಂದುತ್ತಾನೆ. ಹಾಗಾಗಿ ಮನೆಯಲ್ಲಿ ಹಿರಿಯರಿಗೆ ಸಂಬಂಧಪಟ್ಟು ಬೇಸರ ಅಥವಾ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ವೃಶ್ಚಿಕ ರಾಶಿಯ ಕೆಲವರಿಗೆ ಹಿರಿಯರ ಸಂಬಂಧಪಟ್ಟಂತಹ ದುಃಖವನ್ನು ಕೂಡ ನೋಡಬೇಕಾಗಿ ಬರಬಹುದು. ಕಾರಣ ಅದಕ್ಕೆ ಬೇರೆ ಬೇರೆಗಳಿರಬಹುದು. ಕೇವಲ ದುಃಖ ಅಂತ ಅಂದ್ಕೂಡ್ಲೇ ನಷ್ಟದಿಂದೇ ದುಃಖ ಆಗಬೇಕು ಅಂತಿಲ್ಲ, ಹಳೆಯ ನೆನಪಿಂದ ಕೂಡ ದುಃಖ ಬರಬಹುದಲ್ವ. ಹಾಗಾಗಿ ಇವತ್ತು ಸ್ವಲ್ಪ ಸಮಾಧಾನದಿಂದ ಇರಲಿಕ್ಕೆ ಪ್ರಯತ್ನ ಮಾಡಿ. ಅದರಲ್ಲೂ ವಿಶೇಷವಾಗಿ ಯಾರು ನಿಮ್ಮ ಹಿರಿಯರಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಅಥವಾ ಹಿರಿಯರು ಅಂತ ಯಾರು ನೀವು ಒಪ್ಕೊಂಡಿರ್ತೀರಿ, ಅವರನ್ನು ವಿಶ್ವಾಸದಿಂದ ನಡ್ಕೊಂಡಿರ್ತೀರಿ, ಅಂಥವರನ್ನು ಹೋಗಿ ಭೇಟಿ ಮಾಡಿ ಅವ್ರ ಜೊತೆಯಲ್ಲಿ ಕೂತು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಗುರುಗಳೇ, ಸುನಂದ ಅನ್ನೋರು ಮಂಡ್ಯದಿಂದ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಮಗನಾದ ಪ್ರವೀಣ್ ಕುಮಾರ್ ಅವರ ಬಗ್ಗೆ ಕೇಳಬೇಕು ಅಂತ. ಗುರುಜಿ ನಮಸ್ತೆ, ಬಹಳ ಸೊಗಸಾಗಿ ಮೂಡ್ ಬರ್ತಿದೆ ಕಾರ್ಯಕ್ರಮ, ಧನ್ಯವಾದಗಳು. ಹೀಗೆ ವಿಶೇಷವಾದ ವಿಚಾರವನ್ನು ತಿಳಿಸ್ತಾ ಹೋಗಿ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ದಾರೆ. ಸುನಂದ ಅವರೇ, ಧನ್ಯವಾದಗಳಮ್ಮ. ಇನ್ನು ಗುರುಗಳೇ, ಇವನಿಗೆ ಮನೆಯಲ್ಲಿ ಜವಾಬ್ದಾರಿ ಇಲ್ಲ, ವ್ಯಸನಕ್ಕೆ ದಾಸ ಆಗಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ, ಹೇಗೆ ಇದರಿಂದ ಆಚೆ ತರೋದು ಅಂತ ಕೇಳ್ತಿದ್ದಾರೆ. ಸುನಂದ ಅವರು ಕಳಿಸಿರೋದು, ಮಗನ ಹೆಸರು ಪ್ರವೀಣ. ಜಾತಕದ ಪ್ರಕಾರ ಇದು ಮಿಥುನ ಲಗ್ನದ ಜಾತಕ ಮತ್ತು ಮಘ ನಕ್ಷತ್ರದ ಜಾತಕ. ಬಹಳ ವಿಚಿತ್ರವಾಗಿರತಕ್ಕಂಥ ಒಂದು ಯೋಗ ಇದು. ಕಾರಣ ಏನು ಅಂತಂದರೆ, ಈ ಒಂದು ಜಾತಕದಲ್ಲಿ ಮಿಥುನ ಲಗ್ನದಲ್ಲಿ ಬುಧಾದಿತ್ಯ ಯೋಗ ಉಂಟು, ದ್ವಿತೀಯದಲ್ಲಿ ಭೃಗ್ವಂಗಾರಕ ಯೋಗ ಉಂಟು ಮತ್ತು ತೃತೀಯದಲ್ಲಿ ಚಂದ್ರಕೇತು ಯೋಗ ಉಂಟು. ಈ ಮೂರು ಯೋಗಗಳೇ ಒಬ್ಬ ಮನುಷ್ಯನನ್ನು ವೃದ್ಧಿ ಮಾಡಲಿಕ್ಕೂ ಮತ್ತು ಕ್ಷಯ ಮಾಡಲಿಕ್ಕೂ ಕೂಡ ಯೋಗ್ಯವಾಗಿರ್ತಕ್ಕಂಥವು ಅಂತ ಹೇಳಬಹುದು. ಇದರಲ್ಲಿ ಈ ಯೋಗಗಳು ಚೆನ್ನಾಗಿ ಕೆಲಸ ಮಾಡೋದಾದ್ರೂ ದಶಾಭುಕ್ತಿಗಳ ಕಾಲದಲ್ಲಿ ಈ ಮನುಷ್ಯನನ್ನು ದಾರಿ ತಪ್ಪಿಸ್ತವೆ. ಕಾರಣ ಏನು ಅಂತಂದರೆ, ಈ ಯೋಗದಲ್ಲಿ, ಈ ಜಾತಕದಲ್ಲಿ ಶುಕ್ರಮಂಗಳ ಯೋಗ 2ನೇ ರಾಶಿಯಲ್ಲುಂಟು. 2ನೇ ರಾಶಿ ಅಂತಂದರೆ ಮಾತು, ಬಾಯಿ ಅಥವಾ ಬಾಯಿಯ ಮೂಲಕ ಮಾಡಬಹುದಾಗಿರ್ತಕ್ಕಂಥ ಬೇರೆ ಬೇರೆ ಚಟಗಳು, ಹವ್ಯಾಸಗಳು, ವ್ಯಸನಗಳು ಅಂತ ಕೂಡ ಹೇಳ್ಬೋದು. ಹಾಗಾಗಿ ಯಾವಾಗ ಅದಕ್ಕೆ ಸಂಬಂಧಪಟ್ಟು ಶುಕ್ರನ ದಶೆ ಬರ್ತದೆ, ಬೇರೆ ಬೇರೆ ರಾಶಿಗಳಲ್ಲಿ ಇರ್ತಕ್ಕಂಥ ಸ್ಥಿತಿಯಾಗಿದ್ದರೆ ಆಗ ಅದರ ಫಲ ಬೇರೆ ಆಗಿತ್ತು. ಆದರೆ ಇಲ್ಲಿ ಏನಾಗಿದೆ, ಮಿಥುನ ಲಗ್ನಕ್ಕೆ ಈಗ ಪ್ರಸ್ತುತದಲ್ಲಿ ನಡೀತಿರ್ತಕ್ಕಂಥದ್ದು ಚಂದ್ರದಶ ಮತ್ತು ಬುಧ ಭುಕ್ತಿ ನಡೀತಾ ಇದೆ ಈಗ 2025 ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಈ ವ್ಯಕ್ತಿಯರಿದ್ದಾನೆ, ಈತ ಕೆಲವು ದಿವಸಗಳಿಂದ, ಅದರಲ್ಲೂ ವಿಶೇಷವಾಗಿ ಚಂದ್ರದಶೆ ಆರಂಭ ಆದಾಗಿನಿಂದ ರಾಹುಕೇತುಗಳ ಯುತಿ, ಶನಿಯ ದೃಷ್ಟಿ
ಮತ್ತು ನೀಚ ಮಂಗಳ ಇರತಕ್ಕಂತಹ ಒಂದು ಸ್ಥಿತಿ ಏನಿದೆಯಲ್ಲ, ಈ ಸ್ಥಿತಿ ಇರೋದರಿಂದ ಚಂದ್ರದಶೆ ಆರಂಭ ಆದಾರಿಂದ ಈ ಮನುಷ್ಯ ಮಾನಸಿಕವಾಗಿ ವಿಕ್ಷಿಪ್ತ ಆಗಿರುವಂಥ ರೀತಿಯಲ್ಲಿ, ಅಥವಾ ಇವತ್ತಿನ ಆಡು ಭಾಷೆಯಲ್ಲಿ ಹೇಳೋದಾದರೆ ಮೆಂಟ್ಲಾಡ್ದಂಗೆ ಆಡ್ತಾನೆ ಅವನು ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಕ್ರೂರ ಮನೋಭಾವ ಕೂಡ ಬಂದಿರತಕ್ಕಂಥ ಲಕ್ಷಣಗಳು ಜಾತಕದ ಪ್ರಕಾರ ಕಾಣಿಸ್ತಾ ಇದೆ. ಹಾಗಾಗಿ ಇದು ಹವ್ಯಾಸಗಳೆಲ್ಲ ಕೂಡ ಇದು ಜನ್ಮಾಂತರದ ಶಾಪದಿಂದಲೂ ಕೆಲವು ಸಂದರ್ಭ ಬರುತ್ತೆ. ಸ್ವಭಾವ ಮತ್ತು ಪ್ರಭಾವ ಅಂಥೇಳಿ ಸ್ವಭಾವ ಕೂಡ ಈ ಜಾತಕದ್ದು ಸ್ವಲ್ಪ ಅದೇ ಥರದ್ದೇ ಇರೋದ್ರ ಜೊತೆಯಲ್ಲಿ ಪ್ರಭಾವ, ಸುತ್ತಮುತ್ತಲ ವಾತಾವರಣದ ಪ್ರಭಾವ, ಮಿತ್ರರ ಪ್ರಭಾವ, ಕೌಟುಂಬಿಕವಾದ ಪ್ರಭಾವ, ಆಹಾರದ ಪ್ರಭಾವ, ಹವ್ಯಾಸಗಳ ಪ್ರಭಾವ, ಈ ಎಲ್ಲ ರೀತಿಯ ಪ್ರಭಾವಗಳು ಕೂಡ ಸ್ವಭಾವವನ್ನು ತಿದ್ದತಕ್ಕಂಥದ್ದು. ಸ್ವಭಾವವು ದುರತಿಕ್ರಮ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಹುಡುಗನಿಗೆ ದಶಾಭುಕ್ತಿಯಲ್ಲೂ ಕೂಡ ಸಮಸ್ಯೆ ಉಂಟು. ಇದು ಒಂದೆರಡು ವಿಚಾರಗಳಲ್ಲ, ನಾನು ಹೇಳಿದ್ನಲ್ಲ, ಬುಧಾದಿತ್ಯ ಯೋಗ, ಭೃಗ್ವಂಗಾರಕ ಯೋಗ ಮತ್ತು ಚಂದ್ರಕೇತು ಯೋಗ, ಈ ಮೂರು ಯೋಗಗಳು ಸ್ವಲ್ಪ ಕ್ರೂರವಾಗಿರೋದ್ರಿಂದ ಜನ್ಮಾಂತರದ ಶಾಪ ಉಂಟು ಅಂತ ಅರ್ಥ. ಆ ಒಂದು ಶಾಪವನ್ನು ಸರಿ ಮಾಡಿಕೊಳ್ಬೇಕು. ಶಾಪೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ ಈ ಹಿಂದೆ ಒಂದು ಮಾತನ್ನು ಹೇಳಿದ್ದೇನೆ ನಾನು. ಗುಲ್ಬರ್ಗಾ ಸಮೀಪದಲ್ಲಿರ್ತಕ್ಕಂತಹ ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸೇವಾದಿಗಳನ್ನು ಮಾಡಿ ಬಂದಾಗ ಶಾಪೋದ್ಧಾರವಾಗ್ತದೆ, ಶಾಪ ಪರಿಹಾರವಾಗ್ತದೆ ಅಂತ ಹೇಳಿದ್ದೆ. ಕನಿಷ್ಠ 16 ದಿನಗಳ ಪರ್ಯಂತರವಾದರೂ ಈ ಹುಡುಗನನ್ನು ಕರ್ಕೊಂಡು ಹೋಗಿ ಗಾಣಗಾಪುರದಲ್ಲಿ ಸೇವೆ ಮಾಡಿಸಿದ ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ದೋಷ ಪರಿಹಾರವಾಗ್ತದೆ ಮತ್ತು ಈತನಿಗೆ ಮುಂದಿನ ದಿನಗಳಲ್ಲಿ ಕೂಡ ಅನೇಕ ಬರ್ತಕ್ಕಂಥ ಅಪಾಯಗಳಿಂದ ಈತನನ್ನು ಬಚಾವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದಾಗಿ. ಧನ್ಯವಾದಗಳು ಸುನಂದ ಅವರೇ, ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸ್ಬೋದು, ಪತ್ರದ ಮುಖೇನ ಕೂಡ ಕಳಿಸ್ಬೋದು ನಿಮ್ಮ ಪ್ರಶ್ನೆಯನ್ನು, ಅಥವಾ ನಮ್ಮ ಇಮೇಲ್ ಐಡಿಗೂ ಕೂಡ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿಕೊಡಿ. ಅಷ್ಟೇ ಅಲ್ಲ, ನಮ್ಮ ಕಾರ್ಯಕ್ರಮ ನಮ್ಮ NKR ವಾಹಿನಿಯಲ್ಲಿ ಮೂಡಿಬರುವಂಥ ಎಲ್ಲ ಕನ್ನಡದ ಕಂಪನ್ನು ಪ್ರಚಾರಗೊಳಿಸುವಂಥ ಎಲ್ಲ ಕಾರ್ಯಕ್ರಮಗಳು NKR TV ಕನ್ನಡ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸದಾ ಲಭ್ಯವಿರುತ್ತೆ. ನೋಡಿ, ಹಾರೈಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಗುರುಗಳೇ, ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಇದರಲ್ಲಿ ಮೊದಲು ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ಸ್ವಲ್ಪ ರಿಲೀಫ್. ಕೆಲವು ದಿವಸಗಳಿಂದ ಇದ್ದಂತಹ ಸಮಸ್ಯೆಗಳೆಲ್ಲ ನಿಧಾನವಾಗಿ ಹಂತ ಹಂತವಾಗಿ ಅನುಕೂಲವಾಗ್ತಕ್ಕಂಥ ಲಕ್ಷಣ. ದುಡ್ಡು ಕಾಸಿಗೆ ಕೂಡ ಸ್ವಲ್ಪ ಮಟ್ಟಿನ ಅನುಕೂಲವಾಗ್ತಕ್ಕಂಥ ಲಕ್ಷಣ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೈತನ್ಯ. ವಾತಾವರಣ ಕೂಡ ಸುತ್ತಮುತ್ತಲ ಸ್ನೇಹಿತರು, ಬಾಂಧವರು, ಬಂಧುಗಳು ಇತ್ಯಾದಿಗಳನ್ನು ಕೆಲವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಕೂಡ ಉಂಟು. ಹಾಗಾಗಿ ಇವತ್ತಿನ ದಿನವನ್ನು ಸ್ವಲ್ಪ ಮಟ್ಟಿಗೆ ಸಂತೋಷದಾಯಕವಾಗಿ ಕಳೀಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗ್ತದೆ. ಚಿಂತೆ ಮಾಡೋದು ಬೇಡ. ಆದರೂ ಒಮ್ಮೆ ದತ್ತಾತ್ರೇಯರ ದರ್ಶನ ಮಾಡಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪೆಟ್ಟು ತಿನ್ನಬೇಕಾಗಿ ಬರ್ಬೋದು. ಎಚ್ಚರಿಕೆ ವಹಿಸ್ಕೊಳ್ಳಿ. ಕಾರಣ ಏನು ಅಂತಂದರೆ, ಲಾಭಾಧಿಪತಿಯ ದೃಷ್ಟಿ, ಚತುರ್ಥಾಧಿಪತಿಯ ದೃಷ್ಟಿ ಕೂಡ ವ್ಯಯಕ್ಕುಂಟು. ಹಾಗಾಗಿ ಸುಖ ಮತ್ತು ಲಾಭವನ್ನು ಮಾಡಿಕೊಡ್ಬೇಕಾದಂಥ ಗ್ರಹವೇ ನಿಮಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಮಾಡಿಕೊಡ್ತಕ್ಕಂಥ ಸ್ಥಿತಿಲಿ ಇರೋದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಜೊತೆಯಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲವೂ ಉಂಟು, ಅನಾನುಕೂಲವೂ ಉಂಟು. ಅಗ್ನಿಮಾಂದ್ಯ ದೋಷ ಆಗ್ತಕ್ಕಂಥ ಲಕ್ಷಣ ಕೆಲವರಿಗುಂಟು. ಅಂದರೆ ಆಹಾರದ ವ್ಯತ್ಯಾಸದಿಂದಾಗಿ, ಪಿತ್ತವಿಕಾರ ಅಥವಾ ವಾಯುವಿಕಾರದಿಂದಾಗಿ ಕೂಡ ಸ್ವಲ್ಪ ಮಟ್ಟಿನ ಆ ಒಂದು ವಾಯುವಿಕಾರದಿಂದ ಕೂಡ ಸ್ವಲ್ಪ ಮಟ್ಟಿನ ಆರೋಗ್ಯದ ವ್ಯತ್ಯಾಸಗಳನ್ನು ಗಮನಿಸಬಹುದು. ಔಷಧೋಪಚಾರ ತಗೊಳ್ತಾ ಇರತಕ್ಕಂಥವರಿಗೂ ಕೂಡ ಕೆಲವರಿಗೆ ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟಿಂದ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಬಹುದು. ಅಗ್ನಿ ಚೈತನ್ಯಕ್ಕೋಸ್ಕರವಾಗಿ ಇವತ್ತು ಅಗ್ನಿಯನ್ನೇ ಆರಾಧನೆ ಮಾಡಿ. ಅಗ್ನಿಹೋತ್ರ ಮಾಡ್ತಕ್ಕಂಥ ಕ್ರಮವನ್ನು ನಮ್ಮ ಚಾನಲ್ನಲ್ಲೇ ನೀವು ಅಗ್ನಿಹೋತ್ರ ಕಾರ್ಯಕ್ರಮದಲ್ಲಿ ನೋಡಿರ್ತೀರಿ. ಆ ಒಂದು ಅಗ್ನಿಹೋತ್ರವನ್ನು ಆಚರಣೆ ಮಾಡಿಕೊಂಡು ಆನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ರಿ. ಶುಭವಾಗ್ರಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿನ ಅನುಗ್ರಹದ ದಿನ. ದೈವಾನುಗ್ರಹವನ್ನು ಪಡೀಲಿಕ್ಕೆ ಯೋಗ್ಯವಾದಂಥ ದಿನ. ಪಂಚಮ ಭಾವದಲ್ಲಿರ್ತಕ್ಕಂತಹ ಅಧಿಪತ್ಯ ಏನಿದೆ ಅದು ಇವತ್ತು ಕರ್ಮಕ್ಕೆ ಬಂದು ರಾಶಿ ಮತ್ತು ಕರ್ಮಾಧಿಪತಿಗಳ ದೃಷ್ಟಿಯನ್ನು ಹೊಂದದೆ. ಗುರು, ಶುಕ್ರ ಮತ್ತು ಚಂದ್ರ
ಮತ್ತು ಶುಕ್ರನ ರಾಶಿಯಲ್ಲಿ ಚಂದ್ರನ ಸಂಚಾರ, ಅರ್ಥಾತ್ ಶುಕ್ರನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದೇನಿದೆಯಲ್ಲ, ಇದು ಒಂದು ಒಳ್ಳೆಯ ಸೂಚನೆ. ಹಾಗಾಗಿ ಇವತ್ತು ಮೀನರಾಶಿಯವರು ಇವತ್ತಿನ ದಿನವನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ನೀವೇನು ಮಾಡಿ, ದೇವಿಯನ್ನು ಆರಾಧನೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ನವದುರ್ಗಾ ಸ್ವರೂಪದಿಂದ ಆರಾಧನೆ ಮಾಡಿದಲ್ಲಿ, ಅಥವಾ ಸಾಧ್ಯವಾದರೆ ಇವತ್ತು ಸಾಯಂಕಾಲದ ಹೊತ್ತಿನಲ್ಲಿ ಪ್ರದೋಷದ ಕಾಲದಲ್ಲಿ ಒಂದು ಪಾರಾಯಣ, ಚಂಡಿಕಾ ಪಾರಾಯಣವನ್ನು, ಸ್ತೋತ್ರವನ್ನು ಅದನ್ನು ಹೇಳ್ಕೊಳ್ತಕ್ಕಂಥದ್ದೇನಿದೆ, ಉತ್ತಮವಾದಂಥ ಫಲವನ್ನು ಕೊಡುತ್ತದೆ. ಶುಭವಾಗಲಿ ಎಲ್ಲರಿಗೂ ಕೂಡ. ಧನ್ಯವಾದಗಳು ಗುರುಗಳೇ, ಬಹಳಷ್ಟು ವಿಶೇಷವಾದ ವಿಚಾರವನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಕೂಡ ಶುಭವನ್ನೇ ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಾ ಇದೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ NKR ವಾಹಿನಿ ಪ್ರತಿದಿನವೂ ಕೂಡ ನಿಮ್ಮ ಮನೆಗೆ ಬಹಳ ವಿಶಿಷ್ಟವಾದ ಕನ್ನಡದ ಕಂಪನ್ನು ಪ್ರಚುರಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನೀವು ಹೆಚ್ಚು ಜನರಿಗೆ ಈ ವಿಚಾರದ ಕುರಿತಾಗಿ ತಿಳಿಯಪಡಿಸಿ, ಪ್ರೋತ್ಸಾಹಿಸಿ, ಶುಭ ಹಾರೈಸಿ ಅಂತ ಹೇಳ್ತಾ, ಅಣುವಿನಲ್ಲೂ ಕನ್ನಡತನ, ಇದು ನಮ್ಮ ಹೆಮ್ಮೆಯ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ. ಧರ್ಮ ಜ್ಯೋತಿ ಕಾರ್ಯಕ್ರಮ ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಹೋಗಿ ಬರೋದಾ? ನಮಸ್ಕಾರ.